Hello, hi, good evening, dear students. Welcome to the class. Myself, Bhagyashree Joshi from Sankalp Learning Solutions. ಮಕ್ಕಳೇ ನಾವು ಇವತ್ತೇನ್ ಮಾಡೋಣ ಎರಡನೇ ಭಾಗದಲ್ಲಿ ಬರುವಂತಹ ಮತ್ತೊಂದು ಟಾಪಿಕ್ ಯಾವ್ದಪ್ಪ ಹಾಗಿದ್ರೆ ಸಂಖ್ಯಾಶಾಸ್ತ್ರದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸಂಖ್ಯಾಶಾಸ್ತ್ರವನ್ನ ನಾವು ಈಗಾಗಲೇ ಅಧ್ಯಯನ ಮಾಡಿದೀವಿ. ಓಕೆ, ಹಿಂದಿನ ವರ್ಷದಲ್ಲಿ ನಾವು ಅಧ್ಯಯನ ಮಾಡಿದೀವಿ. ಏನನ್ನ ನಾವು ಕಲಿತೀವಿ ಸಂಖ್ಯಾಶಾಸ್ತ್ರದಲ್ಲಿ? ಓಕೆ, ಸಂಖ್ಯಾಶಾಸ್ತ್ರ ಅಂತಂದ್ರೆ ಏನು? ಇದನ್ನ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ. ಸ್ಟ್ಯಾಟಿಸ್ಟಿಕ್ಸ್ ಅಂತಂದ್ರೆ ಇದು ಗಣಿತದ ಒಂದು ಶಾಖೆಯಾಗಿದ್ದು ಇದರಲ್ಲಿ ನಾವೇನ್ ಮಾಡ್ತೀವಿ, ಮಾಹಿತಿಯನ್ನ ಪ್ರೆಸೆಂಟ್ ಮಾಡ್ತೀವಿ. ಓಕೆ, ಮಾಹಿತಿ ಅಂತಂದ್ರೆ ಏನು? ಯಾವುದೇ ಒಂದು ವಿಷಯದ ಕುರಿತಾಗಿ ಸಂಗ್ರಹಿಸುವಂತ ಮಾಹಿತಿ, ಅದಕ್ಕೆ ನಾವೇನಂತ ಕರಿತೀವಿ? ದತ್ತಾಂಶ ಅಂತ ಕರಿತೀವಿ. ನೆನಪಿದೆ ಅಲ್ವಾ? ದತ್ತಾಂಶ ಅಂತ ನಾವು ಕರಿತೀವಿ. ನಾವೀಗಾಗ್ಲೇ ದತ್ತಾಂಶ ಅಂದ್ರೆ ಏನು? ಓಕೆ, ಆಬ್ಸರ್ವೇಷನ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಆವೃತ್ತಿ. ಆವೃತ್ತಿ ಅಂದ್ರೆ ಫ್ರೀಕ್ವೆನ್ಸಿ ಅಂತ ನಾವು ಹೇಳ್ತೀವಿ. ಓಕೆ, ದತ್ತಾಂಶವನ್ನ ಡೇಟಾ ಅಂತ ಹೇಳ್ತೀವಿ, ಫ್ರೀಕ್ವೆನ್ಸಿಯನ್ನ ಆವೃತ್ತಿ ಅಂತ ನಾವು ಹೇಳ್ತೀವಿ. ಈಗಾಗ್ಲೇ ನಾವು ದತ್ತಾಂಶ ಮತ್ತು ಆವೃತ್ತಿಯ ಬಗ್ಗೆ ತಿಳ್ಕೊಂಡಿದ್ದೀವಿ, ರೈಟ್? ಸೊ 5 ಸ್ಟೂಡೆಂಟ್ಸ್ ನ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ರೆ, ಮೊದಲನೇ ಸ್ಟೂಡೆಂಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ತೆಗೆದುಕೊಂಡಂತಹ ಅಂಕ ಅಂತ ತಗೊಂಡ್ರೆ 1ನೇ ಸ್ಟೂಡೆಂಟ್ 10 ಅಂಕ ತಗೋತಾನೆ, 2ನೇ ಸ್ಟೂಡೆಂಟ್ 15 ಅಂಕ, 3ನೇ ಸ್ಟೂಡೆಂಟ್ 12 ಅಂಕ, 4ನೇ ಸ್ಟೂಡೆಂಟ್ 13 ಅಂಕ, 5ನೇ ಸ್ಟೂಡೆಂಟ್ 15 ಅಂಕ. ಇದು 15 ಅಂಕಗಳಿಗೆ ತೆಗೆದುಕೊಂಡಂತಹ ಅಂಕಗಳು ಅಂತ ನಾವು ನೋಡಿದ್ರೆ 5 ಮಕ್ಕಳ ಅಂಕ ಪಟ್ಟಿಯನ್ನ ನಾವು ನೋಡ್ತಾ ಇದ್ದೀವಿ. ಏನಿದು? ಇದು ಮಾಹಿತಿ, 5 ಮಕ್ಕಳ ಮಾಹಿತಿ. ಇವರು ತೆಗೆದುಕೊಂಡಂತಹ ಮಾರ್ಕ್ಸ್ ಎಷ್ಟಿದೆ? ಇದು ನಮ್ಮ ಆವೃತ್ತಿ ಅಲ್ವಾ? ಈಗಾಗಲೇ ನಾವು ಇದನ್ನ ಅಧ್ಯಯನ ಮಾಡಿದೀವಿ. ಹಾಗಿದ್ರೆ ದತ್ತಾಂಶವನ್ನ 2 ರೀತಿಯಾಗಿ ನಾವು ವರ್ಗೀಕರಿಸ್ತೀವಿ. ಯಾವ ರೀತಿಯಾಗಿ? ಒಂದು ವರ್ಗೀಕೃತ ದತ್ತಾಂಶ, ವರ್ಗೀಕೃತ ದತ್ತಾಂಶ. ಇನ್ನೊಂದು ಅವರ್ಗೀಕೃತ ದತ್ತಾಂಶ. ಓಕೆ, ವರ್ಗೀಕೃತ ಮತ್ತು ಅವರ್ಗೀಕೃತ ದತ್ತಾಂಶ ಅಂದ್ರೆ ಏನು? ಈಗ ನಾವ್ ಹೇಳಿದ್ವಿ, ಅವರ್ಗೀಕೃತ ಅಂದಾಗ ಮೊದಲನೇ ಸ್ಟೂಡೆಂಟು 10, 2ನೇ ಸ್ಟೂಡೆಂಟು 20, 3ನೇ ಸ್ಟೂಡೆಂಟು 40, 4ನೇ ಸ್ಟೂಡೆಂಟು 45, 5ನೇ ಸ್ಟೂಡೆಂಟು 50 ಅಂಕಗಳನ್ನ ತೆಗೆದುಕೊಂಡಿದ್ದಾನೆ. ಸೊ ನಾವಿಲ್ಲಿ ಮಾಹಿತಿ ಅಂದ್ರೆ ಫ್ರೀಕ್ವೆನ್ಸಿ, ಆವೃತ್ತಿಯನ್ನ ಎಲ್ಲೂ ಕೂಡ ವರ್ಗೀಕೃತ ಮಾಡಿಲ್ಲ. ಅದನ್ನ ಅವರ್ಗೀಕೃತ ದತ್ತಾಂಶ, ಅನ್ಗ್ರೂಪ್ಡ್ ಡೇಟಾ ಅಂತ ಹೇಳ್ತೀವಿ. ವರ್ಗೀಕೃತ ಅಂದ್ರೆ ಏನ್ ಮಾಡ್ತೀವಿ? 0ಯಿಂದ 20ರವರೆಗೂ ಎಷ್ಟು ಅಂಕಗಳನ್ನ ತಗೊಂಡಿದ್ದಾರೆ, 0ಯಿಂದ 20ರವರೆಗೂ, 0ಯಿಂದ 10ರವರೆಗೂ, 10ರಿಂದ 20ರವರೆಗೂ, 20ರಿಂದ 30ರವರೆಗೂ, 30ರಿಂದ 40ರವರೆಗೂ, 40ರಿಂದ 50ರವರೆಗೂ. ಈ ತರಹ ಮಾಹಿತಿಯನ್ನ ಒಂದು ಗುಂಪು ಮಾಡಿದ್ರೆ 10ರಿಂದ 20, 20ರಿಂದ 30 ಅಂದ್ರೆ ಅರ್ಥ ಏನು? 0ಯಿಂದ 10ರವರೆಗೂ ಎಷ್ಟು ಜನ ಅಂಕಗಳನ್ನ ತಗೊಂಡಿದ್ದಾರೆ? ಒಬ್ರು ತಗೊಂಡಿಲ್ಲ ಅಂತ ತಿಳ್ಕೊಳ್ಳಿ. ಸೊ 50ಗಿದೆ, ಇದು ಒಬ್ರು ತಗೊಂಡಿಲ್ಲ. 10ರಿಂದ 20 ಒಬ್ರು ತಗೊಂಡಿದ್ದಾರೆ. ಎಷ್ಟು ಅಂತ? ಒಂದ್ 15 ತಗೊಂಡಿರ್ಬೋದು, 18 ತಗೊಂಡಿರ್ಬೋದು. 20ರಿಂದ 30ರಲ್ಲಿ ಇಬ್ರೇನೋ ತಗೊಂಡಿದ್ದಾರೆ. ನೆಕ್ಸ್ಟ್ 30ರಿಂದ 40ರಲ್ಲಿ 4 ಜನ ತಗೊಂಡಿದ್ದಾರೆ. 40ರಿಂದ 50ರಲ್ಲಿ 10 ಜನ ತಗೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಇಲ್ಲಿ ಮಾಹಿತಿಯನ್ನ ಗ್ರೂಪ್ ಮಾಡ್ತಾ ಇದ್ದೀವಿ. ಇದಕ್ಕೇನಂತೀವಿ? ವರ್ಗೀಕೃತ ದತ್ತಾಂಶ. ಇಲ್ಲಿ ಅವರ್ಗೀಕೃತ ದತ್ತಾಂಶ. ನಾವು ಹಿಂದಿನ ತರಗತಿಯಲ್ಲಿ ಅವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ, ಓಕೆ, ಮಧ್ಯಾಂಕ ಮತ್ತೆ ಬಹುಲಕ ಅಥವಾ ರೂಢಿ ಬೆಲೆ ಅಂತ ನಾವು ಕಲ್ತಿದ್ವಿ ಅಲ್ವಾ? ರೂಢಿ ಬೆಲೆ ಹೇಗ್ ಕಂಡುಹಿಡಿಯೋದು ಅಂತ ನಾವು ನೋಡಿದ್ವಿ. ಇವತ್ತು ನಾವೇನ್ ಮಾಡೋಣ, ಈ ಒಂದು ಅಧ್ಯಾಯದಲ್ಲಿ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕವನ್ನ ಹೇಗ್ ಕಂಡುಹಿಡಿಯೋದು ಅಂತ ನೋಡೋಣ. ಓಕೆ, 10th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಗೆ ವರ್ಗೀಕೃತ ದತ್ತಾಂಶಗಳಿಗೆ ಸಂಬಂಧಪಟ್ಟ ಹಾಗೆ ಇದೆ. ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನ ಕಂಡುಹಿಡಿಯೋದು. ಸರಾಸರಿಯನ್ನ ಕಂಡುಹಿಡಿಬೇಕಿದ್ರೆ ನಾವೇನ್ ಮಾಡ್ತಿದ್ವಿ? ಸಿಗ್ಮಾ ಅನ್ನುವಂಥ ಒಂದು ಅಕ್ಷರವನ್ನ ಬಳಸ್ತೀವಿ. ಸಿಗ್ಮಾ ಅಂತಂದ್ರೆ ಏನು? ಸಮ್ಮೇಶನ್. ಇದನ್ನ ಸಮ್ಮೇಶನ್ ಅಥವಾ ಸಿಗ್ಮಾ ಅಂತ ಕರಿತೀವಿ. ಒಟ್ಟು ಮೊತ್ತ ಅಲ್ವಾ? ಸಿಗ್ಮಾ ಎಫ್ ಅಂದ್ರೆ ಆವೃತ್ತಿಯ ಒಟ್ಟು ಮೊತ್ತ. ಸಿಗ್ಮಾ, ರೈಟ್? ಸಿಗ್ಮಾ ಅಂದ್ರೆ ಒಟ್ಟು ಮೊತ್ತ, ಸಮ್ಮೇಶನ್ ಆಫ್ ಆಲ್ ವ್ಯಾಲ್ಯೂಸ್, ದಟ್ ಈಸ್ ಸಿಗ್ಮಾ. ಹಾಗಿದ್ರೆ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನ ಕಂಡುಹಿಡಿಬೇಕಂದ್ರೆ ಅಲ್ಲಿ ನಮಗೆ 3 ರೀತಿಯಾದ ವಿಧಾನಗಳು ಸಿಗತ್ತೆ. ಯಾವ್ಯಾವುದು ನೋಡೋಣ. ಸರಾಸರಿ ನಮ್ಗೆ
ನಾರ್ಮಲ್ ಆಗಿ ಅಂದ್ರೆ ಸರಾಸರಿಯನ್ನ ನಾವು 3 ರೀತಿಯಾಗಿ ಕಂಡುಹಿಡಿತೀವಿ. ಯಾವ್ದಪ್ಪ ಅಂತಂದ್ರೆ ನೇರ ಸರಾಸರಿ ವಿಧಾನ, ನೇರ ವಿಧಾನ, ನೆಕ್ಸ್ಟ್ ಅಂದಾಜು ಸರಾಸರಿ ವಿಧಾನ, ನೆಕ್ಸ್ಟ್ ಹಂತ ವಿಚಲನ ವಿಧಾನ. ಈ 3 ವಿಧಾನಗಳಿಂದ ಸರಾಸರಿಯನ್ನ ನಾವು ಕಂಡುಹಿಡಿತೀವಿ. ಹಾಗಾದ್ರೆ ಸರಾಸರಿ, ನೇರ ಸರಾಸರಿಯನ್ನ ಕಂಡುಹಿಡಿಬೇಕಿದ್ರೆ, ನೇರ ವಿಧಾನದಿಂದ ಕಂಡುಹಿಡಿಬೇಕಿದ್ರೆ ಓಕೆ, ಅವಾಗ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅನ್ನುವಂತ ಸೂತ್ರವನ್ನ ನಾವು ಬಳಸ್ತೀವಿ. ಈಗಾಗಲೇ ನಮ್ಗೆ ಗೊತ್ತಿದೆ, ಅವರ್ಗೀಕೃತ ದತ್ತಾಂಶಗಳಿಗೆ ಸಿಗ್ಮಾ ಎಫ್ ಐ ಎಕ್ಸ್ ಐ, ಸಿಗ್ಮಾ ಎಕ್ಸ್ ಐ ಡಿವೈಡೆಡ್ ಬೈ ಎನ್ ಅಂತ ಮಾಡ್ತಾ ಇದ್ವಿ, ರೈಟ್. 5 ಮಕ್ಕಳ ಅಂಕಗಳು ಗೊತ್ತಿದ್ರೆ ಅಂಕಗಳನ್ನ ಕೂಡಿಸ್ತೀವಿ. ಓಕೆ, ಡಿವೈಡೆಡ್ ಬೈ ಎಷ್ಟು ಮಕ್ಕಳು? 5 ಮಕ್ಕಳು ಅಂತಂದ್ರೆ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತಾ ಇತ್ತು? ಸರಾಸರಿ ಸಿಗ್ತಾ ಇತ್ತು. ಅದೇ ರೀತಿ ವರ್ಗೀಕೃತ ದತ್ತಾಂಶಗಳಿಗೆ ಬಂದ್ರೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂದ್ರೆ ಏನು? 1 to n, ರೈಟ್. ನೆಕ್ಸ್ಟ್ ಇರೋದು ಅಂದಾಜು ಸರಾಸರಿ ವಿಧಾನ. ಅಂದಾಜು ಸರಾಸರಿ ವಿಧಾನ ಅಂತಂದ್ರೆ ಇಲ್ಲಿ ಎಕ್ಸ್ ಬಾರ್ ಅಂತ ನಾವು ತಗೊಂಡಿದೀವಿ. ಎಕ್ಸ್ ಬಾರ್ ಅಂದ್ರೆ ಏನು? ಸರಾಸರಿಯನ್ನ ಸೂಚಿಸುವ ಒಂದು ಅಕ್ಷರ. ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಎ ಅಂದ್ರೆ ಏನು? ಅಸ್ಯೂಮ್ಡ್ ಮೀನ್. ಇಂಗ್ಲಿಷ್ ಅಲ್ಲಿ ಅಸ್ಯೂಮ್ಡ್ ಮೀನ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಅಂದಾಜು ಸರಾಸರಿ ಅಂತ ಹೇಳ್ತೀವಿ. ಓಕೆ, ಡಿ ಐ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ನೆನ್ಪಿಟ್ಕೊಳ್ರಿ ಇದನ್ನ. ಎಕ್ಸ್ ಐ ಮೈನಸ್ ಎ. ಎಕ್ಸ್ ಐ ಅಂದ್ರೆ ಏನು ಅಂತ ಲೆಕ್ಕದಲ್ಲಿ ನೋಡೋಣ. ಹಂತ ವಿಚಲನ ವಿಧಾನ ಫಾರ್ಮುಲಾ ಏನ್ ಬರುತ್ತೆ? ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್. ಎಚ್ ಅಂದ್ರೆ ಏನು? ವರ್ಗಾಂತರದ ಗಾತ್ರ. ಫಾರ್ ಎಕ್ಸಾಂಪಲ್ 0 to 10, 10 to 20 ಅಂತ ಇದ್ರೆ ಇದನ್ನ ನಾವೇನಂತ ಹೇಳ್ತೀವಿ? ಕೆಳಮಿತಿ ಅಂತ ಹೇಳ್ತೀವಿ ಅಲ್ವಾ? ಇದು ಕೆಳಮಿತಿ, ಇದನ್ನ ನಾವು ಮೇಲ್ಮಿತಿ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ರಿ. ಓಕೆ, ಇದು ಕೆಳಮಿತಿ, ಇದು ಮೇಲ್ಮಿತಿ. ಈಗ ನಾನು ವರ್ಗಾಂತರದ ಗಾತ್ರವನ್ನ ಕಂಡುಹಿಡಿಬೇಕಿದ್ರೆ ಮೇಲ್ಮಿತಿ ಮೈನಸ್ ಕೆಳಮಿತಿ. 10ರಲ್ಲಿ 0ಯನ್ನ ಕಳೆದ್ರೆ 10 ಬರುತ್ತೆ, 20ರಲ್ಲಿ 10ನ್ನ ಕಳೆದ್ರೆ 10 ಬರುತ್ತೆ. ಎಲ್ಲಾ ಕಡೆಗೂ ಕೂಡ ವರ್ಗಾಂತರದ ಗಾತ್ರ ಒಂದೇ ಆಗಿರುತ್ತೆ. ಎಷ್ಟು? 10 ಇದೆ. ಅದು ವರ್ಗಾಂತರದ ಗಾತ್ರ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಬಹುಲಕವನ್ನು ಕಂಡುಹಿಡಿತೀವಿ. ಸೊ ಅದನ್ನ ನೆಕ್ಸ್ಟ್ ನೋಡೋಣ. ಮೊದಲು ನಾವು ಸರಾಸರಿಯನ್ನ ಕಂಡುಹಿಡಿಯೋಣ. ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ಏನ್ ಮಾಡೋದು ಅಂತ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳ ಒಂದು ತಂಡವು ತಮ್ಮ ಪರಿಸರ ಅರಿವು ಕಾರ್ಯಕ್ರಮದ ಭಾಗವಾಗಿ ಒಂದು ಸಮೀಕ್ಷೆಯನ್ನು ನಡೆಸಿ ಒಂದು ಜನವಸತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ 20 ಮನೆಗಳಲ್ಲಿರುವ ಗಿಡಗಳ ಸಂಖ್ಯೆಗಳ ದತ್ತಾಂಶವನ್ನು ಕೆಳಗಿನಂತೆ ಸಂಗ್ರಹಿಸಿತು. ಪ್ರತಿ ಮನೆಯಲ್ಲಿರುವ ಗಿಡಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನಮ್ಗೆ ಏನ್ ಕೊಟ್ಟಿದ್ದಾರೆ? ಗಿಡಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಅದನ್ನ ವರ್ಗೀಕೃತ ದತ್ತಾಂಶಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಮನೆಗಳ ಸಂಖ್ಯೆ. ಮನೆಗಳ ಸಂಖ್ಯೆ ಅಂದ್ರೆ ನಾವ್ ಇದನ್ನ ಎಫ್ ಅಂತ ತಗೊಳ್ಳೋಣ, ಆವೃತ್ತಿ ಅಂತ ತಗೊಳ್ಳೋಣ. ನೆಕ್ಸ್ಟ್ ಏನಿದೆ ಬರ್ಕೊಳ್ಳೋಣ? ಗಿಡಗಳ ಸಂಖ್ಯೆ. ಓಕೆ, ವರ್ಗಾಂತರ. ಇವು ವರ್ಗಾಂತರ. ನೆಕ್ಸ್ಟ್ ಮನೆಗಳ ಸಂಖ್ಯೆಯನ್ನ ಎಫ್ ಐ ಅಂತ ತಗೊಳ್ಳೋಣ. ಇಲ್ಲಿ ಎಫ್ ಐ ಅಂತಂದ್ರೆ 1 2 1 5 6 2 3 ಇದನ್ನ ನಮ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವೇನ್ ಮಾಡೋಣ? ಎಕ್ಸ್ ಐ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸ್ ಐ ಅಂತಂದ್ರೆ ಹೇಗ್ ಕ್ಯಾಲ್ಕುಲೇಟ್ ಮಾಡೋದು? ಕೆಳಮಿತಿ ಪ್ಲಸ್ ಮೇಲ್ಮಿತಿ ಅಥವಾ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಮಾಡೋಣ. 2 ಪ್ಲಸ್ 0 ಡಿವೈಡೆಡ್ ಬೈ 2 ಮಾಡಿದ್ರೆ 1 ಬರುತ್ತೆ. ಯಾಕೆ? 2/2 ಅಂತಂದ್ರೆ 1 ಬರುತ್ತೆ. ಹಾಗೆ 2 ಪ್ಲಸ್ 4 ಅಂದ್ರೆ 6. 6/3 ಮಾಡಿದ್ರೆ 6/2 ಮಾಡಿದ್ರೆ 3 ಬರುತ್ತೆ. 6 ಪ್ಲಸ್ 4 ಅಂದ್ರೆ 10. 10/2 ಅಂದ್ರೆ 5. 6 ಪ್ಲಸ್ 8 ಅಂತಂದ್ರೆ 14. 14/2 ಅಂತಂದ್ರೆ 7. 8 ಪ್ಲಸ್ 10 ಅಂದ್ರೆ 18. 18/2 ಅಂತಂದ್ರೆ 9. ಹಾಗೆ 10 ಪ್ಲಸ್ 12 ಅಂತಂದ್ರೆ 22/2 ಮಾಡಿದ್ರೆ 11, ರೈಟ್. ಇದು ಕೂಡ 13. ನೆಕ್ಸ್ಟ್ ಏನ್ ಮಾಡೋಣ? ಡಿ ಐ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಡಿ ಐ ಅನ್ನ ಹೇಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೆನ್ಪಿಟ್ಕೋಬೇಕು. ಈ ಒಂದು ಚಾಪ್ಟರ್ ಅಲ್ಲಿ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಡಿ ಐ ಅಂದ್ರೆ ಏನು, ಯು ಐ ಅಂದ್ರೆ ಏನು, ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಯಾಲ್ಕುಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಡಿ ಐ ಅಂತಂದ್ರೆ ನೆನ್ಪಿಟ್ಕೊಳ್ರಿ ಮಕ್ಕಳೇ, ಎಕ್ಸ್ ಐ ಮೈನಸ್ ಎ. ಓಕೆ, ಎ ಅಂತಂದ್ರೆ ಏನು? ಅಂದಾಜು ಸರಾಸರಿ. ಯಾವುದನ್ನ ಎ ಅಂತ ತಗೋಬೇಕು?
2 3 4 5 6 7 ಮಾಹಿತಿ ಇದೆ, 7 ಸಂಖ್ಯೆಗಳಿವೆ ಇದರಲ್ಲಿ ನಾನೇನ್ ಮಾಡ್ತೀನಿ, ಮಧ್ಯದ ಸಂಖ್ಯೆ ಯಾವುದು? 7 ಅಲ್ಲ, ಈ ಕಡೆ 3 ಬಿಡೋಣ, 7. ಹಾಗಾಗಿ 7ಅನ್ನ ನಾನೇನಂತ ತಗೋತೀನಿ, ಎ ಅಂತ ತಗೋತೀನಿ. ಓಕೆ, xi ಇಲ್ಲಿದೆ, a is equal to 7. 1 ಮೈನಸ್ 7 ಅಂದ್ರೆ -6, 3 ಮೈನಸ್ 7 -4, 5 ಮೈನಸ್ 7 -2, 7 ಮೈನಸ್ 7 0, 9ರಲ್ಲಿ 7ಅನ್ನ ಕಳಿತೀರಾ 2, 11ರಲ್ಲಿ 7ಅನ್ನ ಕಳಿತೀರಾ 4, 13ರಲ್ಲಿ 7ಅನ್ನ ಕಳಿತೀರಾ 6. ರೈಟ್, ಇದೇನಿದು? ಇದು ಡಿ ಐ. ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡೋಣ? ಯು ವೈ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಯು ವೈ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು? xi ಮೈನಸ್ ಎ ಇದು. ಓಕೆ, xi ಮೈನಸ್ ಎ ಡಿವೈಡೆಡ್ ಬೈ 2 ಯಾಕೆ? ಇದನ್ನ ನೆನ್ಪಿಟ್ಕೊಳ್ರಿ. ಯು ವೈ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? xi ಮೈನಸ್ ಎ ಡಿವೈಡೆಡ್ ಬೈ ಎಚ್. xi ಮೈನಸ್ ಎ ಅನ್ನ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಎಚ್ ಅಂದ್ರೆ ಏನು? ವರ್ಗಾಂತರದ ಗಾತ್ರ. ಎಷ್ಟಿದೆ ವರ್ಗಾಂತರದ ಗಾತ್ರ ನೋಡಿ. 2ರಲ್ಲಿ 0 ಕಳೆದ್ರೆ 2, 4ರಲ್ಲಿ 2ಅನ್ನ ಕಳೆದ್ರೆ 2. ಹಾಗೆ ವರ್ಗಾಂತರದ ಗಾತ್ರ ಎಷ್ಟು? 2. ರೈಟ್. 6 ಡಿವೈಡೆಡ್ ಬೈ 2 -3, -4 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 2 1 2 2 -2, -2 ಬೈ 2 -1, 0 ಬೈ 2 0, 2 ಬೈ 2 1, 4 ಬೈ 2 2, 6 ಬೈ 2 3. ಯು ಐ. ನೆಕ್ಸ್ಟ್ ಏನ್ ಮಾಡೋಣ? ಎಫ್ ಐ ಎಕ್ಸ್ ಐ. 1 1 1, 2 3 6, ನೆಕ್ಸ್ಟ್ 1 5 5, 5 7 35, 6 9 54, 2 11 22, 3 13 39. ಎಫ್ ಐ ಡಿ ಐ ಮಾಡೋಣ. ಎಫ್ ಐ ಅಂದ್ರೆ 1 ಇದೆ, ಡಿ ಐ ಅಂದ್ರೆ -6 ಇದೆ. ಎಷ್ಟಾಯ್ತು? -6. ಅದೇ ತರ 2 4 -8, 1 ಇಂಟು -2 -2, 5 ಇಂಟು 0 0, 6 ಇಂಟು 2 12, 2 ಇಂಟು 4 8, 3 ಇಂಟು 6 ಎಷ್ಟು ಬರುತ್ತೆ? 18 ಬರುತ್ತೆ ಅಲ್ವಾ? ನೆಕ್ಸ್ಟ್ ಎಫ್ ಐ ಯು ಐ ಮಾಡೋಣ. ಎಫ್ ಐ ಇಲ್ಲಿದೆ, ಯು ಐ ಎಲ್ಲಿದೆ? ಇಲ್ಲಿದೆ. 1 ಇಂಟು -3 -3, 2 2 4 -4, 1 -1 -1, 5 0 0, 6 1 6, 2 1 2, ಸಾರಿ 2 2 4, 3 3 9. ಏನ್ ಸಿಕ್ತು ನಿಮ್ಗೆ? ಎಫ್ ಐ ಯು ಐ ಸಿಕ್ತು. ಈಗೇನ್ ಮಾಡೋಣ? ಎಲ್ಲವುದರ ಸಮೇಶನ್ ಅನ್ನ ಕಂಡುಹಿಡಿಯೋಣ. ಸಮೇಶನ್ ಅಂದ್ರೆ ಏನು? ಕೂಡಿಸೋದು. ಏನೇನ್ ಕೂಡಿಸ್ತೀರಾ? ಎಫ್ ಐ, ಸಿಗ್ಮಾ ಎಫ್ ಐ ಕಂಡುಹಿಡಿಯೋಣ. ಸಿಗ್ಮಾ ಎಫ್ ಐ ಅಂತಂದ್ರೆ ಎಲ್ಲವುಗಳನ್ನ ಕೂಡಿಸೋದು. ಕೂಡಿಸಿ ನೋಡ್ರಿ ಒಂದ್ಸತಿ ಎಷ್ಟು ಬರುತ್ತೆ? 20 ಬರುತ್ತೆ. ಹಾಗೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಇಷ್ಟನ್ನು ಕೂಡಿಸಿದ್ರೆ 162 ಬರುತ್ತೆ. ಹಾಗೆ ಎಫ್ ಐ ಡಿ ಐ ಹೇಗ್ ಮಾಡೋದು? ಇದನ್ನ ಒಂದ್ ಸ್ವಲ್ಪ ನೀವು ಗಮನ ಇಟ್ಟು ಮಾಡ್ಬೇಕಾಗತ್ತೆ. -6 -8 -14, -14 -2 -16. ಹಾಗೆ 12ರಲ್ಲಿ 8ಅನ್ನ ಕೂಡಿಸಿದ್ರೆ 20, 20ರಲ್ಲಿ 18ಅನ್ನ ಕೂಡಿಸಿದ್ರೆ 38. ಅಂದ್ರೆ 38 -16 ಅಲ್ವಾ? ಎಷ್ಟಾಯ್ತು? 8ರಲ್ಲಿ 6 ಕಳೆದ್ರೆ 2, 3ರಲ್ಲಿ 1 ಕಳೆದ್ರೆ 2, 22. ಏನಿದು? ಎಫ್ ಐ ಡಿ ಐ. ಇದೇ ರೀತಿ ಎಫ್ ಐ ಯು ಐ ಅನ್ನು ಕೂಡ ಮಾಡೋಣ. ಮೊದ್ಲು ಇದನ್ನ ಕೂಡಿಸ್ಕೋತೀರಾ, ನೆಕ್ಸ್ಟ್ ಇವುಗಳನ್ನ ಕೂಡಿಸ್ಕೋತೀರಾ, ನೆಕ್ಸ್ಟ್ ಈ ವ್ಯಾಲ್ಯೂ ಅಲ್ಲಿ ಈ ವ್ಯಾಲ್ಯೂವನ್ನ ಮೈನಸ್ ಮಾಡ್ತೀರಾ. ಎಷ್ಟು ಬರುತ್ತೆ? 11 ಅಂತ ಬಂತು. ಈಗ ಮೇಲಿನ ಕೋಷ್ಟಕದಿಂದ ಸಿಗ್ಮಾ ಎಫ್ ಐ ಎಷ್ಟಿದೆ ನಮ್ಗಿಲ್ಲಿ? 20 ಇದೆ. ಸಿಗ್ಮಾ ಎಫ್ ಐ 20. 2 1 3 4 4 5 9 9 6 15 17 30. ಸೊ 17 3 ಅಂತಂದ್ರೆ 20 20 ಇದೆ. ಸಿಗ್ಮಾ ಎಫ್ ಐ ಎಕ್ಸ್ ಐ 162. ಎಫ್ ಐ ಡಿ ಐ ಎಷ್ಟಿದೆ? 22 ಇದೆ. ಎಫ್ ಐ ಯು ಐ 11 ಇದೆ. ಈಗ ಫಾರ್ಮುಲಾ ಯೂಸ್ ಮಾಡೋಣ. ನಿಮಗಿದು 4 ಅಂಕಗಳಿಗೆ ಕೇಳಿದ್ರೆ ಎಲ್ಲಾ ವಿಧಾನವನ್ನ ಬಳಸಬೇಕು. 2 ಅಂಕಗಳಿಗೆ ಕೇಳಿದ್ರೆ ನಿಮ್ಗೆ ನೇರ ವಿಧಾನದಿಂದ ಮಾಡಿದ್ರು ಸಾಕು. ಅಥವಾ ಕೆಲವೊಂದ್ ಸರ್ತಿ ಏನ್ ಮಾಡ್ತಾರೆ, ಹಂತ ವಿಚಲನಾ ವಿಧಾನವನ್ನ ಬಳಸಿ ಅಂತ ಪರ್ಟಿಕ್ಯುಲರ್ ಆಗಿ ಕೊಟ್ರೆ ನೀವು ಹಂತ ವಿಚಲನಾ ವಿಧಾನವನ್ನೇ ಬಳಸಿ ಮಾಡ್ಬೇಕಾಗತ್ತೆ. ನೇರ ವಿಧಾನ ಅಂತಂದ್ರೆ ಎಕ್ಸ್ ಐ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟಿದೆ ನೋಡೋಣ.
ಸೊ ಇದು 0 ಬರಲ್ಲ, ಡಿವೈಡೆಡ್ ಬೈ 20. 162 ಮಾಡಿದ್ರೆ ಎಷ್ಟು? 162 ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಎಷ್ಟಿದೆ? 20 ಇದೆ ಅಲ್ಲ. 2 1 0, 2 8 16, 2 1 2. 81 ಡಿವೈಡೆಡ್ ಬೈ 10 ಮಾಡಿದ್ರೆ 8.1 ಬರುತ್ತೆ. ಹಾಗಾಗಿ 8.1 ಏನಿದು? ಸರಾಸರಿ ನೇರ ವಿಧಾನದಿಂದ. ಹೀಗೆ ಅಂದಾಜು ಸರಾಸರಿ ವಿಧಾನ ಮಾಡಿದ್ರೆ ಎ ಅಂದ್ರೆ ನಾವ್ ಎಷ್ಟು ತಗೊಂಡಿದೀವಿ ಇಲ್ಲಿ? ಇಲ್ಲಿ ನೋಡಿ, ಎ ಅಂತಂದ್ರೆ ಯಾವ ಬೆಲೆ ತಗೋಬೇಕು? ಇಲ್ಲಿ ನಾವು ಅಂದಾಜು ಸರಾಸರಿ ತಗೊಂಡಿದೀವಿ 7 ಅಂತ, ಅದನ್ನ ತಗೊಳ್ಳೋಣ. ಎಫ್ ಐ ಡಿ ಐ ಎಷ್ಟಿದೆ? ಎಫ್ ಐ ಡಿ ಐ 22 ಇದೆ. ಹಾಗೆ ಸಿಗ್ಮಾ ಎಫ್ ಐ 20 ಇದೆ. 7 + 22/20 ಅಂತಂದ್ರೆ ಅದು ಕೂಡ ಎಷ್ಟು ಬರುತ್ತೆ? 8.1 ಬರುತ್ತೆ. ಹಾಗೆ ಹಂತ ವಿಚಲನಾ ವಿಧಾನ ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್. ಎಚ್ ಅಂದ್ರೆ ವರ್ಗಾಂತರದ ಗಾತ್ರ, ಎ ಅಂದ್ರೆ 7 ಇದೆ, ಎಫ್ ಐ ಯು ಐ ಅಂದ್ರೆ 11 ಇದೆ, ಡಿವೈಡೆಡ್ ಬೈ 20. 7 ಪ್ಲಸ್, ಸೊ ಇದನ್ನ 2 1 2 10, 11 ಡಿವೈಡೆಡ್ ಬೈ 10 ಮಾಡಿದ್ರೆ 1.1 ಬರುತ್ತೆ. 7 + 1.1 ಮಾಡಿದ್ರೆ 8.1. ರೈಟ್. ಇಲ್ಲೇನ್ ಗಮನಿಸ್ಬೇಕಂದ್ರೆ ನೇರ ವಿಧಾನದಿಂದ, ಅಂದಾಜು ಸರಾಸರಿ ವಿಧಾನದಿಂದ ಮತ್ತೆ ಹಂತ ವಿಚಲನಾ ವಿಧಾನದಿಂದ ನೋಡಿದ್ರೆ ಒಂದೇ ಸಂಖ್ಯೆ ಅಂದ್ರೆ ಒಂದೇ ಸರಾಸರಿ ನಮ್ಗೆ ಬರುತ್ತೆ. 8.1 8.1. ರೈಟ್. ನೆಕ್ಸ್ಟ್, ಒಂದು ಕಾರ್ಖಾನೆಯ 50 ನೌಕರರ ದಿನಗೂಲಿ ವಿತರಣೆಯನ್ನ ನೀಡಿದ್ದಾರೆ. ಓಕೆ, ಒಂದ್ಸತಿ ಇದನ್ನ ನೀವು ಟ್ರೈ ಮಾಡಿ. ಒಂದೇ ನಿಮಿಷ, ಇದನ್ನ ನೀವು ಟ್ರೈ ಮಾಡಿ. ಏನ್ ಕೊಟ್ಟಿದ್ದಾರೆ ನಾ ಜಸ್ಟ್ ಹಿಂಟ್ ಕೊಡ್ತೀನಿ, ಇದು ಹೋಮ್ ವರ್ಕ್ ನಿಮ್ಗೆ. ಇಲ್ಲಿ ದಿನಗೂಲಿ ರೂಪಾಯಿಗಳಲ್ಲಿ ಅಂತ ಕೊಟ್ಟಿದ್ದಾರೆ, 100 ರಿಂದ 120. ಇದೇನಿದು? ನೆಕ್ಸ್ಟ್ ನೌಕರರ ಸಂಖ್ಯೆ ಎಫ್ ಅಂತ ತಗೊಳ್ಳೋಣ. ಇಷ್ಟು ನಮಗ್ ಗೊತ್ತಿದೆ. ನೆಕ್ಸ್ಟ್ ಎಕ್ಸ್ ಐ ಕಂಡು ಹಿಡಿತೀರಾ. ಹೇಗೆ? ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ ಎಕ್ಸ್ ಐ ಸಿಗತ್ತೆ, ನೆನ್ಪಿಟ್ಕೊಳ್ರಿ. ಓಕೆ, ಕೆಳಮಿತಿ ಪ್ಲಸ್ ಮೇಲ್ಮಿತಿ ಅಥವಾ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2. ಡಿ ಐ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಎಕ್ಸ್ ಐ ಮೈನಸ್ ಎ ಮಾಡಿ ನೋಡ್ರಿ ಇದನ್ನ. ಎಕ್ಸ್ ಐ ಮೈನಸ್ ಎ ಅಂದ್ರೆ ಯಾವ್ದು ತಗೋತೀರಾ? 1 2 3 4 5 ಅಬ್ಸರ್ವೇಷನ್ಸ್ ಇದೆ. ಮಿಡಲ್ ಯಾವ್ದಿದೆ? 150. ಇದನ್ನ ನಾವೇನ್ ಮಾಡೋಣ? ಎ ಅಂತ ತಗೊಳ್ಳೋಣ. ಓಕೆ, ಎಕ್ಸ್ ಐ ಎಲ್ಲಿದೆ? 1 1 10 ಮೈನಸ್ 150 ಇಸ್ ಈಕ್ವಲ್ ಟು -40. ರೈಟ್. ಯು ಐ ಅಂತಂದ್ರೆ ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಎಚ್. ಎಚ್ ಎಷ್ಟಿದೆ ಇಲ್ಲಿ? ಎಚ್ ಅಂದ್ರೆ ವರ್ಗಾಂತರದ ಗಾತ್ರ. ಹೇಗೆ ಕಂಡುಹಿಡಿಯೋದು? ಎಚ್ ಅಂದ್ರೆ 120 ಮೈನಸ್ 100 ಎಷ್ಟಾಯ್ತು? 20. 140 ಮೈನಸ್ 120 20. ಅಂದ್ರೆ ವರ್ಗಾಂತರದ ಗಾತ್ರ ಎಷ್ಟು? 20. ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ ಈಸಿ ಇದೆ. ಹೇಗ್ ಮಾಡ್ತೀರಾ? ಎಫ್ ಐ ಎಕ್ಸ್ ಐ, ಎಫ್ ಐ ಡಿ ಐ, ಎಫ್ ಐ ಯು ಐ. ನೆಕ್ಸ್ಟ್ ಏನ್ ಮಾಡ್ತೀವಿ? ಸಮೇಶನ್ ಅನ್ನ ಕಂಡುಹಿಡಿತೀರಾ. ಇಲ್ಲೂ ಕೂಡ ಸಮೇಶನ್, ಇಲ್ಲೂ ಕೂಡ ಸಮೇಶನ್. ರೈಟ್. ಇಷ್ಟು ಮಾಡೋಕ್ ಬರುತ್ತಾ? ಟ್ರೈ ಮಾಡಿ ನೋಡಿ ಇದನ್ನ. ನೆಕ್ಸ್ಟ್, ಒಂದು ಪ್ರದೇಶದ 25 ಕುಟುಂಬಗಳ ಪ್ರತಿನಿತ್ಯದ ಆಹಾರದ ವೆಚ್ಚವನ್ನು ಕೆಳಗಿನ ಕೋಷ್ಟಕ ತೋರಿಸುತ್ತದೆ. ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಈಸಿ ಇದೆ, ಜಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೋದು. ಓಕೆ, ಇಲ್ಲಿ ದಿನನಿತ್ಯದ ವೆಚ್ಚ, ಪೆಟ್ಟಿಗೆ ಕುಟುಂಬಗಳ ಸಂಖ್ಯೆ ಕೊಟ್ಟಿದ್ದಾರೆ ನಮ್ಗೆ. ಕುಟುಂಬಗಳ ಸಂಖ್ಯೆ ಏನಿದೆ ಅದನ್ನ ಎಫ್ ಅಂತ ತಗೊಳ್ಳೋಣ. ಓಕೆ, ದಿನನಿತ್ಯದ ವೆಚ್ಚ 100 ರಿಂದ 150, 150 ರಿಂದ 200, 200 ರಿಂದ 250, 250 ರಿಂದ 300, 300 ರಿಂದ 350. ರೈಟ್. ನೆಕ್ಸ್ಟ್ ಏನ್ ಮಾಡೋಣ? ಎಕ್ಸ್ ಐ ಕಂಡುಹಿಡಿಯೋದು. ಹೇಗೆ ಕಂಡುಹಿಡಿತೀರಾ ಎಕ್ಸ್ ಐ ಅನ್ನ? 100 ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2. ಎಷ್ಟು ಬಂತು? 250 ಡಿವೈಡೆಡ್ ಬೈ 2. 2 1 ಇಲ್ಲಿ 2 2 4 2 5 125. ಹಾಗೆ 150 ಪ್ಲಸ್ 200 ಡಿವೈಡೆಡ್ ಬೈ 2 ಮಾಡಿದ್ರೆ 175. ಹಾಗೆ ಇದನ್ನು ಕೂಡ ಮಾಡೋಣ. ನೆಕ್ಸ್ಟ್ ಡಿ ಐ. ಡಿ ಐ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಎಕ್ಸ್ ಐ ಮೈನಸ್ ಎ ಅಂದಾಗ ಏನ್ ಮಾಡ್ತೀರಾ? 1 2 3 4 5. ಮಧ್ಯದ ಬೆಲೆ ಯಾವ್ದಿದೆ ಇಲ್ಲಿ? 1 2 3 4 5 225 ಅಲ್ಲ. 225 ನಾವೇನ್ ಮಾಡೋಣ? ಎ ಅಂತ ತಗೊಳ್ಳೋಣ. ರೈಟ್. 125 ಮೈನಸ್ 225. 225 ಏನಿದು? ಎನ ಬೆಲೆ.
ನೆಕ್ಸ್ಟ್ ಏನ್ ಮಾಡ್ಬೇಕು, ಎಕ್ಸ್ ಐ ಅಂದ್ರೆ ಡಿ ಐ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ಎಕ್ಸ್ ಐ ಮೈನಸ್ ಎ ಅಂತ ಮಾಡ್ತೀವಿ. ಎ ಅಂದ್ರೆ 225 ಇದೆ. 125 ಮೈನಸ್ 225 ಅಂದ್ರೆ -100. ಹಾಗೆ 175 ಮೈನಸ್ 225 ಅಂದ್ರೆ -50. ಇಲ್ಲಿ 0 ಬರುತ್ತೆ, ಇಲ್ಲಿ 50 ಬರುತ್ತೆ, ಇಲ್ಲಿ 100 ಬರುತ್ತೆ. ರೈಟ್, ಏನ್ ಮಾಡಿದ್ವಿ ನಾವು, ಎಕ್ಸ್ ಐ ಮೈನಸ್ ಎ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡೋಣ, ಎಕ್ಸ್ ಐ ಮೈನಸ್ ಎ ಅಂದ್ರೆ ಇಲ್ಲಿದೆ 225 ಡಿವೈಡೆಡ್ ಬೈ 150ರಲ್ಲಿ 100 ಕಳೆದ್ರೆ ಎಷ್ಟು ಬರುತ್ತೆ, 50 ಬರುತ್ತೆ ನಮ್ಗೆ. ಅಂದ್ರೆ ಇದನ್ನ ಎಚ್ ಅಂತ ತಗೊಂಡ್ಬಿಡೋಣ. ಎಚ್ ನ ಬೆಲೆ 50 ಇದೆ. ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಎಚ್ ಅಂದ್ರೆ ಯು ವೈ. ನೆನ್ಪಿಟ್ಕೊ, ಇಲ್ಲಿ ನಾವು ಎಕ್ಸ್ ಐ ಮೈನಸ್ ಎ ಅನ್ನ ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ. ಎಚ್ ಅಂದ್ರೆ ಎಷ್ಟು ಸಿಕ್ತು, 50. ಹಾಗಿದ್ರೆ ಡಿವೈಡೆಡ್ ಬೈ 50 ಎಷ್ಟಾಯ್ತು, 2 ಡಿವೈಡೆಡ್ ಬೈ 50 1 0 ಡಿವೈಡೆಡ್ ಬೈ 50 1 100 ಬೈ 50 ಅಂದ್ರೆ 2. ನೆಕ್ಸ್ಟ್ ಸಿಂಪಲ್ ಕ್ಯಾಲ್ಕುಲೇಷನ್, ಎಫ್ ಐ ಡಿ ಐ ಮಾಡೋಣ, ಎಫ್ ಐ ಯು ಐ ಮಾಡೋಣ. ಇಲ್ಲಿ ನೀವು ನೇರ ವಿಧಾನ ಬೇಕಿದ್ರೆ ಎಫ್ ಐ ಎಕ್ಸ್ ಐ ಅನ್ನು ಕೂಡ ಕಂಡುಹಿಡಿಬೇಕು. ನಾವಿಲ್ಲಿ ಡೈರೆಕ್ಟ್ ಆಗಿ ಅಂದಾಜು ಸರಾಸರಿ ವಿಧಾನ ಮತ್ತು ಹಂತ ವಿಚಲನಾ ವಿಧಾನದಿಂದ ಬಿಡಿಸೋಣ. ಎಫ್ ಐ ಡಿ ಐ 4 ಇಂಟು 100 400 ಮೈನಸ್ 4, 5 ಇಂಟು 50 ಅಂದ್ರೆ 220, 250 ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್. 12 ಇಂಟು 0 0, 2 ಇಂಟು 50 100, 2 ಇಂಟು 100 200. ನೆಕ್ಸ್ಟ್ ಎಫ್ ಐ ಯು ಐ 4 2 8, 5 5 1 5, 12 0 0, 2 1 2, 2 2 4. ನೆಕ್ಸ್ಟ್ ಕಾಮನ್ ಸ್ಟೆಪ್, ಸಿಗ್ಮಾ ಎಫ್ ಐ ಕಂಡುಹಿಡಿಯೋಣ. ಸಿಗ್ಮಾ ಎಫ್ ಐ ಡಿ ಐ, ಸಿಗ್ಮಾ ಎಫ್ ಐ ಯು ಐ. ಫಾರ್ಮುಲಾ ಯೂಸ್ ಮಾಡೋಣ. ಏನಿದೆ ನಮ್ಮ ಫಾರ್ಮುಲಾ ಇವಾಗ, ಅಂದಾಜು ಸರಾಸರಿ ವಿಧಾನ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಎ ಅಂದ್ರೆ ಎಷ್ಟು ತಗೊಂಡಿದೀವಿ, 225 ಪ್ಲಸ್ ಎಫ್ ಐ ಡಿ ಐ ಎಷ್ಟು ಬಂತು ನಮ್ಗೆ, ಸಿಗ್ಮಾ ಎಫ್ ಐ ಡಿ ಐ 350 ಮೈನಸ್ 350 ಡಿವೈಡೆಡ್ ಬೈ ಎಫ್ ಐ, ಸಿಗ್ಮಾ ಎಫ್ ಐ ಎಷ್ಟು ಬಂತು 25. ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ 211 ಸಿಗತ್ತೆ. ಅದೇ ಹಂತ ವಿಚಲನಾ ವಿಧಾನದಿಂದ ಮಾಡಿದ್ರೆ ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್ ಮಾಡ್ತೀರಾ. ಎ ಅಂದ್ರೆ 225, ಎಫ್ ಐ ಯು ಐ ಅಂತಂದ್ರೆ -7 ಡಿವೈಡೆಡ್ ಬೈ 25 ಇಂಟು 50. 50 ಯಾಕೆ, ವರ್ಗಾಂತರದ ಗಾತ್ರ 50 ಇದೆ ಅಲ್ಲ, 150 ಮೈನಸ್ 100 50. ಎಷ್ಟು ಬಂತು, 211. ಹಾಗಿದ್ರೆ ಈಗ ನಿಮ್ ಕೆಲಸ ಏನಪ್ಪಾ ಅಂತಂದ್ರೆ, ಇಲ್ಲಿ ಇನ್ನೊಂದು ಕೋಷ್ಟಕವನ್ನ ನೀವು ಹಾಕೋಬೇಕು. ಅದ್ಯಾವ್ದಪ್ಪ, ಸಿಗ್ಮಾ ಎಫ್ ಐ ಎಕ್ಸ್ ಐ. ಇದು ನಿಮ್ ಕೆಲಸ ಇವಾಗ. ಎಫ್ ಐ ಎಕ್ಸ್ ಐ, ಓಕೆ, ಎಫ್ ಐ ಇಂಟು ಎಕ್ಸ್ ಐ ಮಾಡ್ರಿ. ಸಿಗ್ಮಾ ಎಫ್ ಐ ಎಕ್ಸ್ ಐ ಫೈಂಡ್ ಔಟ್ ಮಾಡಿ ನೇರ ವಿಧಾನದಿಂದ ಸರಾಸರಿಯನ್ನ ಕಂಡುಹಿಡಿಯೋದು. ಇದೇ ಸರಾಸರಿ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಿ. ಓಕೆ, ನೆಕ್ಸ್ಟ್ ನಾವು ಬಹುಲಕವನ್ನ ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ. ಬಹುಲಕ ಅಂತಂದ್ರೆ ಇದನ್ನ ನಾವು ರೂಢಿ ಬೆಲೆ ಅಂತಾನು ಕರಿತಾ ಇದ್ವಿ. ರೂಢಿ ಬೆಲೆ ಅಂದಾಗ ಈಗ ಫಾರ್ ಎಕ್ಸಾಂಪಲ್ ನಮಗ್ ಗೊತ್ತಿದೆ ಇದು, ಈಗ 5 ಸ್ಟೂಡೆಂಟ್ಸ್ ನ ಮಾರ್ಕ್ಸ್ ಅನ್ನ ನೋಡಿದ್ರೆ 10, 15, 20, 25, 30 ಅಂತ ಇದೆ. ಈ ಒಂದು ಆವೃತ್ತಿ ಅಥವಾ ಈ ಒಂದು ದತ್ತಾಂಶಗಳ ಬಹುಲಕ ಏನು ಅಥವಾ ರೂಢಿ ಬೆಲೆ ಏನು ಅಂತ ಕೇಳಿದ್ರೆ ನೀವೇನ್ ಮಾಡ್ತೀರಾ, ಯಾವುದು ಗರಿಷ್ಠ ಆಗಿದೆ, ಯಾವುದು ಮ್ಯಾಕ್ಸಿಮಮ್ ಇದೆ ಅದನ್ನ ನಾವು ಬಹುಲಕ ಅಂತ ಕರಿತೀವಿ ಅಥವಾ ರೂಢಿ ಬೆಲೆ ಅಂತ ಕರಿತೀವಿ. ಅಥವಾ ಇನ್ನೊಂದು ಹೇಗ್ ಬರುತ್ತೆ ಅಂತಂದ್ರೆ, ಇಲ್ಲೇ ನಾನು ಕನ್ಸಿಡರ್ ಮಾಡಿದ್ರೆ 10 10, ಸೊ 15, 20, 10, 15 ಮತ್ತೆ 10 ಅಂತ ಬಂದ್ರೆ ಅವಾಗ ಏನ್ ಹೇಳ್ತೀರಾ, ಅವಾಗ ಯಾವ ಆವೃತ್ತಿ, ಯಾವ ಮಾರ್ಕ್ಸ್ ಜಾಸ್ತಿ ರಿಪೀಟ್ ಆಗಿದೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಬಹುಲಕ. ಇಲ್ಲಿ 10 3 ಸರ್ತಿ ರಿಪೀಟ್ ಆಗಿದೆ, ಹೌದಾ? ಓಕೆ, ಒಂದೇ ಸರ್ತಿ ಇತ್ತಂದ್ರೆ ಯಾವ್ದು ಮ್ಯಾಕ್ಸಿಮಮ್ ಇದೆ ಅದನ್ನ ತಗೋತೀವಿ. ಇಲ್ಲಿ ನಾವು ವರ್ಗೀಕೃತ ದತ್ತಾಂಶಗಳ ಬಹುಲಕವನ್ನ ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯೋದು, ಒಂದ್ ಸೂತ್ರ ಇದೆ, ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಎಚ್ ಅಂತ ಇದೆ. ರೈಟ್, ಎಲ್ ಅಂದ್ರೆ ಏನು, ವರ್ಗಾಂತರದ ಕೆಳಮಿತಿ. ಎಚ್ ಅಂದ್ರೆ ಏನು,
ವರ್ಗಾಂತರದ ಗಾತ್ರ. F1 ಅಂತಂದ್ರೆ ಏನು? ಬಹುಲಕವಿರುವಂತಹ ವರ್ಗಾಂತರದ ಆವೃತ್ತಿ. ನೋಡೋಣ, ಲೆಕ್ಕದಲ್ಲಿದೆ. F1, F0 ಮತ್ತೆ F2 ಅಂದ್ರೆ ಏನು ಅಂತ ನಾವು ಚೆಕ್ ಮಾಡೋಣ. ಒಂದು ಲೆಕ್ಕ ಇದೆ. ಏನ್ ಕೊಟ್ಟಿದ್ದಾರೆ ನಮ್ಗೆ ಜಸ್ಟ್ ನೋಡ್ತಾ ಹೋಗಿ. ಕೆಳಗಿನ ದತ್ತಾಂಶವು 225 ವಿದ್ಯುತ್ ಉಪಕರಣಗಳ ಬಿಡಿ ಭಾಗಗಳ ಬಾಳಿಕೆಯ ಮಾಹಿತಿಯನ್ನ ನೀಡುತ್ತೆ. ಬಾಳಿಕೆ ಗಂಟೆಗಳಲ್ಲಿ ಆವೃತ್ತಿ ಇಷ್ಟು ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು? ಬಹುಲಕವನ್ನ ಕಂಡುಹಿಡಿಬೇಕು. ಇಲ್ಲಿ ಸರಾಸರಿ ತರ ಯಾವುದೇ ಟೇಬಲ್ ಅನ್ನ ಹಾಕೋದು, ಕ್ಯಾಲ್ಕುಲೇಷನ್ ಏನಿಲ್ಲ. ಜಸ್ಟ್ ನಾವ್ ಏನು ಅಬ್ಸರ್ವ್ ಮಾಡ್ಬೇಕು ಅಂದ್ರೆ, ಆವೃತ್ತಿಗಳಲ್ಲಿ ಗರಿಷ್ಠವಾದ ಆವೃತ್ತಿ ಯಾವ್ದಿದೆ ಮಕ್ಕಳೇ? ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ. 61 ಗರಿಷ್ಠ ಆವೃತ್ತಿ, ಎಲ್ಲಕ್ಕಿಂತ ದೊಡ್ಡದಾಗಿರುವಂತಹ ಆವೃತ್ತಿ. ಇದಕ್ಕೆ ನಾವೇನ ಕರೆಯೋಣ? F1 ಅಂತ ಕರೆಯೋಣ. ಇದಕ್ಕೆ ನಾವು ಫ್ರೀಕ್ವೆನ್ಸಿ ಆಫ್ ಮಾಡೆಲ್ ಕ್ಲಾಸ್ ಅಂತ ಹೇಳ್ತಾರೆ. ಅಂದ್ರೆ ಬಹುಲಕವಿರುವಂತಹ ಆವೃತ್ತಿ. ಈಗ F1 ಅಷ್ಟೇ ಬೇಕಾಗಿಲ್ಲ, ನಮ್ಗೆ ಇನ್ನೂ ಬೇಕು. ಏನ್ ಬೇಕು? F0 ಅಂತ ಬೇಕು. ನಮ್ಮ ಸೂತ್ರದಲ್ಲಿ F0 ಅಂತ ಇದೆ ನೋಡಿ. ಇಲ್ಲಿ F0 ಅಂದ್ರೆ ಬಹುಲಕ ಇರುವಂತಹ ಆವೃತ್ತಿಯ ಹಿಂದಿನ ಆವೃತ್ತಿ. ಇದು F0. ಬಹುಲಕ ಇರುವ ಮುಂದಿನ ಆವೃತ್ತಿ F2. ಇದು F1, ಇದು F0, ಇದು F2. ನೆನ್ಪಿಟ್ಕೊಡ್ರಿ. ಯಾವುದು ಗರಿಷ್ಠ ಆವೃತ್ತಿ ಇದೆಯಲ್ಲ, ಆ ಆವೃತ್ತಿಯ ಕೆಳಮಿತಿಯನ್ನ ಎಲ್ ಅಂತ ತಗೊಳ್ಳೋಣ. ಅರ್ಥ ಆಯ್ತಾ? ಕೆಳಮಿತಿಯನ್ನ ಎಲ್ ಅಂತ ತಗೊಳ್ಳೋಣ. ನೆಕ್ಸ್ಟ್ ಏನಿದೆ? ವರ್ಗಾಂತರದ ಗಾತ್ರ. 20 - 0 20, 40 - 20 20, 60 - 40 20. ಹಾಗಿದ್ರೆ ವರ್ಗಾಂತರದ ಗಾತ್ರ ಎಷ್ಟು? 20 ಅಲ್ವಾ? ನಮ್ಗೀಗ ಏನೇನ್ ಗೊತ್ತಾಯ್ತು? ಎಲ್ ಅಂತಂದ್ರೆ 60, ಹೌದಾ? ಎಲ್ ಅಂದ್ರೆ 60, ಎಚ್ ಅಂದ್ರೆ 20, F1 ಅಂತಂದ್ರೆ 61, F2 ಅಂತಂದ್ರೆ 52, ಸಾರಿ F0 ಅಂದ್ರೆ 52, F2 ಅಂದ್ರೆ 38. ನೆಕ್ಸ್ಟ್ ಕೆಲಸ ಏನು? ಸೂತ್ರದಲ್ಲಿ ಹಾಕೋದು. ಸೂತ್ರ ಏನ್ ಹೇಳುತ್ತೆ? L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H, ರೈಟ್? L ಅಂದ್ರೆ ಲೋವರ್ ಲಿಮಿಟ್. L ಅಂತ ಯಾಕೆ ನಾವು ಬಳಸ್ತೀವಿ? ಲೋವರ್ ಲಿಮಿಟ್. ಓಕೆ, ಕೆಳಮಿತಿ. L ಅಂತಂದ್ರೆ 60 ಪ್ಲಸ್ F1 ಅಂದ್ರೆ 61 ಮೈನಸ್ 52 ಡಿವೈಡೆಡ್ ಬೈ 2 ಇಂಟು 61 ಮೈನಸ್ F0 ಅಂದ್ರೆ 52 ಇದೆ, F2 ಅಂದ್ರೆ 38 ಇದೆ, ಇಂಟು 20. ನೆಕ್ಸ್ಟ್ 60 ಪ್ಲಸ್ 61ರಲ್ಲಿ 52 ಕಳೀರಿ 9 ಬರುತ್ತೆ. 61 2 122 ಮೈನಸ್ ಇವೆರಡನ್ನ ಸೇರಿಸಿದ್ರೆ 90 ಬಂತು, ಇಂಟು 20. 60 ಪ್ಲಸ್ 9 ಡಿವೈಡೆಡ್ ಬೈ 122 ಮೈನಸ್ 90 ಮಾಡಿದ್ರೆ 32 ಸಿಗತ್ತೆ, ಇಂಟು 20. ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ? 5.625. ಕ್ಯಾಲ್ಕುಲೇಷನ್ ಮಾಡಿ ನೋಡಿ, ಕ್ಯಾನ್ಸಲ್ ಮಾಡಿ ನೋಡಿ. ಓಕೆ, 5.625 ಇವೆರಡನ್ನ ಸೇರಿಸಿದ್ರೆ ಎಷ್ಟು ಬಂತು? 65.625 ಅಂತ ಬಂತು. ಯಾರಿಗಾದ್ರೂ ಬೇಕಿದ್ರೆ ಇದನ್ನ ಬರ್ಕೊಡ್ರಿ, ನಾನು 1 ನಿಮಿಷ ವೇಟ್ ಮಾಡ್ತೀನಿ. ಓಕೆ, ಮುಗಿತಾ? ನೆಕ್ಸ್ಟ್ ಹೋಗೋಣ ಹಾಗಿದ್ರೆ. ದತ್ತ ವಿತರಣೆಯು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ವಿಶ್ವದ ಕೆಲವು ಉತ್ತಮ ಬ್ಯಾಟ್ಸ್ಮನ್ಗಳು ಗಳಿಸಿದ ರನ್ಗಳ ಸಂಖ್ಯೆಯನ್ನ ತೋರಿಸುತ್ತದೆ. ಇಲ್ಲಿ ನಾವು ಏನ್ ಮಾಡ್ಬೇಕು? ದತ್ತಾಂಶದ ಬಹುಲಕವನ್ನು ಕಂಡು ಹಿಡಿಯಿರಿ. ಫಸ್ಟ್ ಕೆಲಸ ಏನ್ ನಮ್ದು? ಈ ದತ್ತಾಂಶಗಳಲ್ಲಿ ಆವೃತ್ತಿಯನ್ನ ನೋಡೋದು. ಆವೃತ್ತಿಯಲ್ಲಿ ಗರಿಷ್ಠ ಆವೃತ್ತಿ ಯಾವ್ದಿದೆ? ಇಲ್ಲಿ
18 ಗರಿಷ್ಠ ಆವೃತ್ತಿ ಇದೆ, ಹೌದಲ್ವಾ? ಹಾಗಿದ್ರೆ ಇದೇನಾಯ್ತು, ಇದು F1. ಇದ್ರ ಹಿಂದಿನ ಆವೃತ್ತಿ F0, ಮುಂದಿನ ಆವೃತ್ತಿ F2. ನೆಕ್ಸ್ಟ್ ಇದು ಲೋವರ್ ಲಿಮಿಟ್ L. ವರ್ಗಾಂತರದ ಗಾತ್ರ ಎಷ್ಟಿದೆ? 4000ದಲ್ಲಿ 3000 ಕಳೆದ್ರೆ 1000. ಸಿಕ್ತಲ್ವಾ ನಮ್ಗೆ ಎಲ್ಲಾ ಬೆಲೆಗಳು? ಡೈರೆಕ್ಟ್ ಆಗಿ ನಾವು ಫಾರ್ಮುಲಾದಲ್ಲಿ ಹಾಕ್ಬಹುದು. ಈಗ ಬಹುಲಕವಿರುವಂತಹ ವರ್ಗಾಂತರ ಅಂದ್ರೆ ನಮ್ಗೆ ಬಹುಲಕವನ್ನ ಕಂಡುಹಿಡಿಯೋ ಸೂತ್ರ ಯಾವುದು? L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. L ಅಂದ್ರೆ 4000 ಪ್ಲಸ್ F1 ಅಂದ್ರೆ 18, F0 ಅಂದ್ರೆ 4 ಡಿವೈಡೆಡ್ ಬೈ 2 ಇಂಟು F1 ಅಂದ್ರೆ 18, F0 ಅಂದ್ರೆ 4, F2 ಅಂದ್ರೆ 9 ಇಂಟು 1000. 4000 ಪ್ಲಸ್ 18ರಲ್ಲಿ 4 ಕಳೆದ್ರೆ 14. ನೆಕ್ಸ್ಟ್ ಇದು 18 36, ಇವೆರಡನ್ನ ಕೂಡಿಸಿದ್ರೆ 13 ಬರುತ್ತೆ ಇಂಟು 1000. ಅವಾಗ ಏನಾಗುತ್ತೆ? ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ 4000 ಪ್ಲಸ್ 608.7 ಮಾಡಿದ್ರೆ 4608.7 ಆಗತ್ತೆ. ಏನಿದು? ಇದು ಬಹುಲಕ, ರೈಟ್? ಬಹುಲಕವನ್ನ ಕಂಡುಹಿಡಿರಿ ಅಂತ ನಿಮಗೆ ಕೊಟ್ರೆ ಫಸ್ಟ್ ನಮ್ ತಲೆಯಲ್ಲಿ ಏನಿರ್ಬೇಕು? ಗರಿಷ್ಠ ಆವೃತ್ತಿ ಯಾವ್ದಿದೆ ಅಂತ ನೋಡ್ಕೋಬೇಕು. ಅದು F1, ಅದ್ರ ಹಿಂದಿನ ಆವೃತ್ತಿ F0, ಮುಂದಿನ ಆವೃತ್ತಿ F2. ನೆಕ್ಸ್ಟ್ ಎಲ್ಲಿ ಬಹುಲಕ ಇದೆ ಅದರ ಒಂದು ಕೆಳಮಿತಿ ಮತ್ತೆ ವರ್ಗಾಂತರದ ಗಾತ್ರ. ಇಷ್ಟು ಸಿಕ್ಕರೆ ಮುಗಿದೋಯ್ತು, ರೈಟ್? ನೆಕ್ಸ್ಟ್ ಮಧ್ಯಾಂಕ. ಮಧ್ಯಾಂಕ ಅಂದ್ರೆ ಏನು? ಈಗ ನಾವು ಮಧ್ಯಾಂಕವನ್ನ ಕಂಡುಹಿಡಿಬೇಕು. ಇಲ್ಲಿ ನಮ್ಗೆ 1, 2, 3, 4, 5 ದತ್ತಾಂಶಗಳು ಅಥವಾ ಪ್ರಾಪ್ತಾಂಕಗಳು ಅಂತಾನು ಹೇಳ್ತೀವಿ. 5 ದತ್ತಾಂಶಗಳಲ್ಲಿ ಮಧ್ಯಾಂಕ ಯಾವುದು ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಮಿಸ್ 5 ಇದೆ, ಸೊ ಮಧ್ಯದ ಬೆಲೆ ಯಾವುದು? 3 ಇದರ ಮಧ್ಯಾಂಕ ಅಂತ ನಾವ್ ಹೇಳ್ತೀವಿ. ಇದನ್ನೇ ನಾನು 6 ತಗೊಂಡ್ರೆ, ಬೆಸ ಸಂಖ್ಯೆಯಲ್ಲಿ ಇದ್ರೆ ಈಸಿಯಾಗಿ ಮಧ್ಯಾಂಕವನ್ನ ಹೇಳ್ಬೋದು. 6 ತಗೊಂಡ್ರೆ ಅವಾಗ ಏನ್ ಮಾಡ್ತೀವಿ? 3 ಪ್ಲಸ್ 4 ಸೇರಿಸ್ತೀವಿ, ಡಿವೈಡೆಡ್ ಬೈ 2 ಮಾಡಿದ್ರೆ 7/2 ಆಗತ್ತೆ. 3.5 ಬರುತ್ತೆ. ಇದು ಈ ಒಂದು ಪ್ರಾಪ್ತಾಂಕದ ಮಧ್ಯಾಂಕ. ಇದು ಅವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನ ಕಂಡುಹಿಡಿಯುವ ವಿಧಾನ. ಇಲ್ಲಿ ನಾವು ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನ ಕಂಡುಹಿಡಿತಾ ಇದ್ದೇವೆ. ಹೇಗೆ? ಅದಕ್ಕೂ ಒಂದು ಸೂತ್ರ ಇದೆ. L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H. ಇಲ್ಲಿ L ಅಂತಂದ್ರೆ ಕೆಳಮಿತಿ, N ಅಂದ್ರೆ ಪ್ರಾಪ್ತಾಂಕಗಳ ಸಂಖ್ಯೆ, CF ಅಂತಂದ್ರೆ ಸಂಚಿತ ಆವೃತ್ತಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಆದ್ರೆ ಬೆಲೆಯನ್ನ ಯಾವ ತಗೋತೀವಿ ಅಂತ ನೋಡೋಣ. ಮಧ್ಯಾಂಕ ಇರುವಂತಹ ವರ್ಗಾಂತರದ ಹಿಂದಿನ ಆವೃತ್ತಿಯನ್ನ ತಗೋತೀವಿ. ನೋಡೋಣ ಅದನ್ನ ಲೆಕ್ಕದಲ್ಲಿ. F ಅಂದ್ರೆ ಮಧ್ಯಾಂಕ ಇರುವಂತಹ ವರ್ಗಾಂತರದ ಆವೃತ್ತಿ, H ಅಂದ್ರೆ ವರ್ಗಾಂತರದ ಗಾತ್ರ. ಇಲ್ಲೇನಿದೆ? ಒಂದು ಲೆಕ್ಕ ಇದೆ. ಏನಂತ ಇದೆ? ಕೆಳಗಿನ ಆವೃತ್ತಿ ವಿತರಣೆಯು ಒಂದು ಪ್ರದೇಶದ 68 ಗ್ರಾಹಕರ ಮಾಸಿಕ ವಿದ್ಯುತ್ ಬಳಕೆಯನ್ನ ನೀಡುತ್ತಿದೆ. ದತ್ತಾಂಶಗಳ ಮಧ್ಯಾಂಕ ಮತ್ತು ಮಧ್ಯಾಂಕ, ಸರಾಸರಿ ಮತ್ತು ಬಹುಲಕಗಳನ್ನು ಕಂಡು ಹಿಡಿದು ಅವುಗಳನ್ನ ಹೋಲಿಸಿ ಅಂತ ಹೇಳಿದ್ದಾರೆ. ಮಕ್ಕಳೇ, ನಾವ್ ಈಗಾಗಲೇ ಸರಾಸರಿ ಮತ್ತು ಮಧ್ಯಾಂಕವನ್ನ ಹೇಗ್ ಕಂಡುಹಿಡಿಯೋದು ಅಂತ ನಾವು ನೋಡಿದೀವಿ. ಸರಾಸರಿ ಮತ್ತು ಬಹುಲಕವನ್ನ. ಈಗ ನಾವು ಮಧ್ಯಾಂಕವನ್ನ ಹೇಗ್ ಕಂಡುಹಿಡಿಯೋದು ಅಂತ ನೋಡೋಣ. ಓಕೆ, ಇಲ್ಲಿ ನಮ್ಗೆ ವರ್ಗಾಂತರಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಗ್ರಾಹಕರ ಸಂಖ್ಯೆ ಅಂತಂದ್ರೆ F ಅಂತ ತಗೊಳ್ಳೋಣ. ಆವೃತ್ತಿ, ಇದು ಸಂಚಿತ ಆವೃತ್ತಿ. ಇಷ್ಟೇ ನಮಗೆ ಕೊಟ್ಟಿರ್ತಾರೆ. ನಾವು ಸಂಚಿತ ಆವೃತ್ತಿಯನ್ನ ನಾವು ಬರ್ಕೋಬೇಕು. ಇದನ್ನ ನಮ್ಗೆ ಪ್ರಶ್ನೆಯಲ್ಲಿ ಕೊಟ್ಟಿರೋದಿಲ್ಲ. ಇದನ್ನ ನಾವು ಬರ್ಕೋಬೇಕು. ಹೇಗ್ ಬರೆಯೋದು? ಸಂಚಿತ ಆವೃತ್ತಿ. ಸಂಚಿತ ಅಂದ್ರೆ ಏನು? ಸಂಚಿತ ಠೇವಣಿ ಅಂತ ನಾವ್ ಹೇಳ್ತೀವಿ. ಅಂದ್ರೆ ಆಡ್ ಆಗ್ತಾ ಹೋಗುತ್ತೆ. ಹೇಗೆ ಆಡ್ ಆಗತ್ತೆ? ಇಲ್ಲಿ ಮೊದಲನೇ ಆವೃತ್ತಿಯನ್ನ ಹೇಗಿದೆ ಹಾಗೆ ಬರೆಯೋಣ. ಎರಡನೇ ಆವೃತ್ತಿಯನ್ನ 4 + 5 ಅಂತಂದ್ರೆ 9 ಆಗತ್ತೆ. 9 + 13 ಅಂದ್ರೆ 22. 22 + 20 ಅಂತಂದ್ರೆ 42. 42 + 40 ಮಾಡಿದ್ರೆ 56. 56 + 8 ಮಾಡಿದ್ರೆ 64. 64 + 8 ಮಾಡಿದ್ರೆ 68. ಗೊತ್ತಾಯ್ತಾ?
ಸಂಚಿತ ಆವೃತ್ತಿ ಪ್ಲಸ್ ಆವೃತ್ತಿ, ಸಂಚಿತ ಆವೃತ್ತಿ ಪ್ಲಸ್ ಆವೃತ್ತಿ ಕೂಡಿಸ್ತಾ ಹೋಗೋದು. ಇಲ್ಲಿ ನಾವು ಒಂದು ಮುಖ್ಯವಾಗಿ ನೆನ್ಪಿಟ್ಕೋಬೇಕು, ಇಲ್ಲಿ ಕೊನೆಯ ಸಂಚಿತ ಆವೃತ್ತಿ ಏನ್ ಬರುತ್ತೆ ಅದರ ಬೆಲೆ ಯಾವುದಕ್ಕೆ ಸಮ ಆಗಿರುತ್ತೆ ಅಂತಂದ್ರೆ ಈ ಆವೃತ್ತಿಯನ್ನ ಕೂಡಿಸಿದಾಗ ಏನ್ ಬರುತ್ತೆ ಅದಕ್ಕೆ ಸಮ ಆಗಿರುತ್ತೆ. ನೀವು ಬೇಕಿದ್ರೆ ಕೂಡಿಸಿ ನೋಡ್ಬಹುದು. ಇಲ್ಲಿ 9, 4, 5, 9, 9, 3, 12, 12, 4, 16, 16, 4, 20, 28 ಎಷ್ಟು 28, ರೈಟ್. 3, 4, 5, 6, 68 ಬಂತ. ಏನ್ ಮಾಡಿದ್ವಿ, ಎಲ್ಲಾ ಫ್ರೀಕ್ವೆನ್ಸಿಯನ್ನ ಕೂಡಿಸಿದ್ವಿ. ಇಲ್ಲಿ ನಾವಲ್ಲಿ ಏನಂತಿದ್ವಿ, ಸಮೇಶನ್ ಆಫ್ ಎಫ್ ಐ ಅಂತ ಹೇಳ್ತಿದ್ವಿ, ಸಿಗ್ಮಾ ಎಫ್ ಐ. ಇಲ್ಲಿ ನಾವೇನ್ ಮಾಡೋಣ, ಇದನ್ನ ಎನ್ ಅಂತ ಕರೆಯೋಣ. ಎಷ್ಟಿದೆ 28. ನಮಗೇನ್ ಬೇಕು, n/2 ಬೇಕು. 28/2, 2 1 2 4 ಎಷ್ಟು ಬಂತು 14 ಬಂತು. ಇವಾಗ ನಾವೇನ್ ಮಾಡೋಣ, ಸಾರಿ 68 ಅಲ್ಲ ಇದು, ಸಾರಿ 68 n/2 ಅಂತಂದ್ರೆ 68/2, 2 3 2 4 ಅಂದ್ರೆ 34 ಅಂತ ಬಂತು. n/2 ಬೆಲೆ 34. ಇಲ್ಲಿ 34 ಯಾವ ಒಂದು ಪ್ರಾಪ್ತಾಂಕದಲ್ಲಿ ಬರುತ್ತೆ ಯೋಚನೆ ಮಾಡಿ ಒಂದ್ಸತಿ. ಎಲ್ಲಿ ಬರುತ್ತೆ ಇದು? ಇದು ನಮ್ಗೆ ಎಲ್ಲಿ ಬರುತ್ತೆ? 32 ಅಂತಂದ್ರೆ 22ರಿಂದ 42 ಅಂತ ಅರ್ಥ. 22ರಿಂದ 42 ಅಂತಂದ್ರೆ ಇದ್ರ ಮಧ್ಯದಲ್ಲಿ 34 ಬರುತ್ತೆ. ಅಂದ್ರೆ 42 ಏನಾಯ್ತು ನಮ್ಗೀಗ ಮಧ್ಯಾಂಕ ಇರುವಂತಹ ಒಂದು ಸಂಚಿತ ಆವೃತ್ತಿ ಅಂತ ಆಯ್ತು. ಇಲ್ಲಿ ಮಧ್ಯಾಂಕ ಬಂದ್ರೆ ಇದರ ಮುಂದೆ ಯಾವ ಆವೃತ್ತಿ ಇದೆ? 20 ಇದೆ. ಈ 20ನ್ನ ನಾವು ಎಫ್ ಅಂತ ತಗೊಳ್ಳೋಣ. ಇದರ ಒಂದು ಕೆಳಮಿತಿ ಯಾವ್ದಿದೆ? 125. 125 ಇದು ಎಲ್ ಆಗತ್ತೆ. ನೆಕ್ಸ್ಟ್ ಇಲ್ಲಿ ನಮ್ಗೆ ಸೂತ್ರದಲ್ಲಿ ಸಿ ಇದೆ. ಸಿ ಎಫ್ ಅಂದ್ರೆ ಸಂಚಿತ ಆವೃತ್ತಿ, ಇದು ಸಿ ಎಫ್. ಓಕೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸಿ ಎಫ್ ಅಂತ ನಾವು ಯಾವ್ದನ್ನ ತಗೋಬೇಕು? ಯಾವ ಬೆಲೆಯನ್ನ ನೀವು ಮಧ್ಯಾಂಕ ಇರುವಂತಹ ಆವೃತ್ತಿ ಅಂತ ತಗೋತಿರಲ್ಲ ಅದರ ಹಿಂದಿನ ಒಂದು ಆವೃತ್ತಿ, ಸಂಚಿತ ಆವೃತ್ತಿಯನ್ನ ಸಿ ಎಫ್ ಅಂತ ತಗೊಳ್ಳೋಣ. ಇಲ್ಲಿ ನಮ್ಗೆ ಎಲ್ ಅಂದ್ರೆ ಎಷ್ಟಿದೆ? ಸೂತ್ರ ಹಾಕೊಳ್ಳೋಣ. ಮಧ್ಯಾಂಕ ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಎಲ್ ಅಂದ್ರೆ 125, n/2 ಅಂದ್ರೆ 34 ಮೈನಸ್ ಸಿ ಎಫ್ ಅಂತಂದ್ರೆ 22 ಡಿವೈಡೆಡ್ ಬೈ ಎಫ್ ಅಂದ್ರೆ 20, ರೈಟ್, ಇಂಟು ಎಚ್ ಅಂದ್ರೆ ವರ್ಗಾಂತರದ ಗಾತ್ರ. ನೋಡಿ 85ರಲ್ಲಿ 65 ಕಳೆದ್ರೆ 20. ಎಲ್ಲಾ ಕಡೆಗೂ ಕೂಡ ವರ್ಗಾಂತರದ ಗಾತ್ರ ಸೇಮ್ ಇರುತ್ತೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀವಿ, ಕ್ಯಾಲ್ಕುಲೇಷನ್ ಮಾಡೋಣ. 125 ಪ್ಲಸ್ 34ರಲ್ಲಿ 22 ಕಳೀರಿ, 12 ಡಿವೈಡೆಡ್ ಬೈ 20 ಇಂಟು 20. ಅವಾಗ ಎಷ್ಟು ಬರುತ್ತೆ? 20 20 ಕ್ಯಾನ್ಸಲ್ ಆಯ್ತಾ? 125 ಪ್ಲಸ್ 12 137 ಯೂನಿಟ್ಸ್ ಆಗುತ್ತೆ. ಓಕೆ, ಇದೇನಿದು ಮಧ್ಯಾಂಕವನ್ನ ಕಂಡುಹಿಡಿದ್ವಿ. ಹೇಗ್ ಕಂಡುಹಿಡಿದ್ವಿ ನಾವು? ಇಲ್ಲಿ ಸಂಚಿತ ಆವೃತ್ತಿ ಮತ್ತು ಲೋವರ್ ಲಿಮಿಟ್ ಕೆಳಮಿತಿಯನ್ನ ಕಂಡುಹಿಡಿತೀವಿ. ಮತ್ತೆ ಸಂಚಿತ ಆವೃತ್ತಿ ಅಂತ ಯಾವುದನ್ನ ತಗೋತೀರಾ? ಮಧ್ಯಾಂಕ ಇರುವಂತಹ ಫ್ರೀಕ್ವೆನ್ಸಿಯ ಹಿಂದಿನ ಆವೃತ್ತಿ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಮುಖ್ಯವಾದ ಪ್ರಶ್ನೆಯನ್ನ ನೋಡೋಣ. ಈ ತರಹದ ಪ್ರಶ್ನೆಯನ್ನ ನಮ್ಗೆ 3 ಅಂಕಗಳಿಗೆ ಕೇಳ್ತಾರೆ. ಇಲ್ಲಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ? ಕೆಳಗೆ ನೀಡಿದ ವಿತರಣೆಯ ಮಧ್ಯಾಂಕವು 28.5 ಆಗಿದ್ದರೆ ಎಕ್ಸ್ ಮತ್ತು ವೈ ಬೆಲೆಯನ್ನ ಕಂಡುಹಿಡಿಯಿರಿ. ಇದನ್ನ ನಮ್ಗೆ ಡೈರೆಕ್ಟ್ ಈ ಟೇಬಲ್ ಅನ್ನ ಅವರೇ ಕೊಟ್ಟಿದ್ದಾರೆ, ನಾವಿಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಏನಂತ ವರ್ಗಾಂತರ ಮತ್ತು ಆವೃತ್ತಿಯನ್ನ ಕೊಟ್ಟಿದ್ದಾರೆ, ಸಂಚಿತ ಆವೃತ್ತಿಯನ್ನ ನಾವು ಬರ್ಕೋಬೇಕು. ಹೇಗ್ ಬರ್ಕೋತೀರಾ? ಫಸ್ಟ್ 5 ಪ್ಲಸ್ ಎಕ್ಸ್, 5 ಪ್ಲಸ್ ಎಕ್ಸ್, 5 ಪ್ಲಸ್ 20 25, 25 ಪ್ಲಸ್ 15 40, 45 ಪ್ಲಸ್ ವೈ 40 ಪ್ಲಸ್ ಎಕ್ಸ್ ಪ್ಲಸ್ ವೈ 40 ಪ್ಲಸ್ 5 45 ಪ್ಲಸ್ ಎಕ್ಸ್ ಪ್ಲಸ್ ವೈ. ನಾನ್ ನಿಮ್ಗೆ ಒಂದ್ ಹೇಳಿದೆ, ಕೊನೆಗೆ ಬರುವಂತಹ ಬೆಲೆ ಯಾವುದಕ್ಕೆ ಸಮ ಆಗಿರುತ್ತೆ? ಇಲ್ಲಿ ನೀವು ಏನ್ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ ಇವುಗಳಿಗೆ ಸಮ ಇರುತ್ತೆ. ಅಂದ್ರೆ ಒಟ್ಟು ಪ್ರಾಪ್ತಾಂಕ ಅಂದ್ರೆ ಒಟ್ಟು ಆವೃತ್ತಿಯ ಸಮೇಶನ್ ಎಷ್ಟು ಬಂದಿರತ್ತೆ ಅದಕ್ಕೆ ಸಮ ಇರುತ್ತೆ.
ಇಲ್ಲಿ ನಮ್ಗೆ ಎಕ್ಸ್ ಮತ್ತು ವಾಯ್ಗಳಿವೆ. ಎಕ್ಸ್ ಮತ್ತು ವಾಯ್ನ ಬೆಲೆಯನ್ನ ಕಂಡುಹಿಡಿಯಬೇಕು. ಅದಕ್ಕೇನ್ ಮಾಡೋಣ? ಇವೆರಡೂ ಸಮ ಆಗಿದೆ ಅಂತ ನಾನು ಹೇಳ್ತೀನಿ. ಇದು ಇದಕ್ಕೆ ಸಮ ಆಗಿದೆ. ಅದನ್ನ ಹೇಗ್ ಬರ್ಕೊಳ್ಳೋದು? 45 ಪ್ಲಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 60 ಅಂತ ಬರೀತೀರ. 45ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. 60 ಮೈನಸ್ 45 ಇಸ್ ಈಕ್ವಲ್ ಟು, ಹೌದಾ? 60ರಲ್ಲಿ 45ಅನ್ನ ಕಳೆದ್ರೆ ಎಷ್ಟು ಬರುತ್ತೆ? 15 ಎಕ್ಸ್ ಪ್ಲಸ್ ವೈ. ಇದನ್ನೇನಂತ ಕರೆಯೋಣ? ಈಕ್ವೇಶನ್ ನಂಬರ್ 1. ಈಗ ಎನ್ ಎಷ್ಟಿದೆ ನಮ್ಗಿಲ್ಲಿ? ಇದು ಎನ್. ಒಟ್ಟು ಸಿಗ್ಮಾ ಎಫ್ ಅಂತ ನಾವೇನ್ ಹೇಳ್ತೀವಿ ಅದು ಎನ್. ಸಿಗ್ಮಾ ಎಫ್ 60 ಇದೆ. n/2 ಮಾಡೋಣ. ಓಕೆ, ಎಷ್ಟು ಬಂತು? 6 ಅಂದ್ರೆ 30. ಇಲ್ಲಿ 30 ಎಲ್ಲಿ ಬರುತ್ತೆ? ಚೆಕ್ ಮಾಡ್ರಿ ಅನ್ಸತಿ. 30 ಎಲ್ಲಿ ಬರುತ್ತೆ ನಮ್ಗೆ? 30 ಎಲ್ಲಿ ಬಂತು? 25 ಪ್ಲಸ್ ಎಕ್ಸ್. 25ರ ಮುಂದೆ, ಹೌದಾ? 25 ಪ್ಲಸ್ ಎಕ್ಸ್. ಇಲ್ಲಿ ನಮಗೆ ಮಧ್ಯಾಂಕ n/2 ಬರುತ್ತೆ. ಹಾಗಿದ್ರೆ ಇದಕ್ಕೆ ಸಮ ಆಗಿರುವಂತಹ ಆವೃತ್ತಿ ಯಾವುದು? 20. ಇದನ್ನ ಎಫ್ ಅಂತ ತಗೊಳ್ಳೋಣ, ಇದನ್ನ ಎಲ್ ಅಂತ ತಗೊಳ್ಳೋಣ. ಈ ಸಂಚಿತ ಆವೃತ್ತಿಯ ಹಿಂದಿನ ಆವೃತ್ತಿಯನ್ನ ನಾವು ಸಿ ಎಫ್ ಅಂತ ತಗೊಳ್ಳೋಣ. ವರ್ಗಾಂತರದ ಗಾತ್ರ 10. 10ರಲ್ಲಿ 0ಯನ್ನ ಕಳೆದ್ರೆ 10, ರೈಟ್? ಹಾಗೆ ನೋಡಿ, ಇಲ್ಲಿ ಸಂಚಿತ ಆವೃತ್ತಿ 5 ಪ್ಲಸ್ ಎಕ್ಸ್. ಎಫ್ ಅಂತಂದ್ರೆ 20, ವರ್ಗಾಂತರದ ಗಾತ್ರ 10, ಲೋವರ್ ಲಿಮಿಟ್ 20. ಸೂತ್ರ ಹಾಕೋಣ. ಮಧ್ಯಾಂಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್, ಅಲ್ವಾ? ಈಗ ಎಲ್ ಅಂದ್ರೆ ಎಷ್ಟಿದೆ ಇಲ್ಲಿ? 20, ರೈಟ್? n/2 ಅಂದ್ರೆ 30. ಸಿ ಎಫ್ ಅಂದ್ರೆ 5 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಅಂದ್ರೆ 20 ಇಂಟು ಎಚ್ ಅಂದ್ರೆ 10. ಮಧ್ಯಾಂಕ ಎಷ್ಟಿದೆ? ಮಧ್ಯಾಂಕವನ್ನ ಪ್ರಶ್ನೆಯಲ್ಲಿನೇ ಕೊಟ್ಟಿದ್ದಾರೆ. 28.5 ಆಗಿದ್ದರೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 28.5. ಇವಾಗ 20ನ್ನ ಈ ಕಡೆ ಶಿಫ್ಟ್ ಮಾಡೋಣ. ಏನಾಗತ್ತೆ? 28.5 ಮೈನಸ್ 20 ಇಸ್ ಈಕ್ವಲ್ ಟು 30 ಮೈನಸ್ 5x. 30 ಮೈನಸ್ 5 ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ ಆಗತ್ತೆ. ಇಂಟು 10 ಇದೆ ಅಲ್ಲ, ಡಿವೈಡೆಡ್ ಬೈ 20 ಅಂತ ಇದೆ. ಇದನ್ನ ಏನ್ ಮಾಡೋಣ? 28.5ರಲ್ಲಿ 20ನ್ನ ಕಳೆದ್ರೆ ನಮ್ಗೆ 8.5 ಸಿಗತ್ತೆ. 20ನ್ನ ನಾವ್ ಇಲ್ಲಿ ಶಿಫ್ಟ್ ಮಾಡಿದ್ರೆ ಇಂಟು 20 ಆಗತ್ತೆ. ಈಗ ಏನಾಯ್ತು? 8.5 ಇಂಟು 20 ಅಂದ್ರೆ 170. 10 ಇಂಟು 30 ಮಾಡಿದ್ರೆ 300 ಮೈನಸ್ 50 ಮೈನಸ್ 10 ಇಂಟು ಎಕ್ಸ್ ಮಾಡಿದ್ರೆ 10x. 300ರಲ್ಲಿ 50ನ್ನ ಕಳೆದ್ರೆ 250 ಮೈನಸ್ 10x. 8.5 ಇಂಟು 20 ಮಾಡಿದ್ರೆ 170, ಅಲ್ವಾ? ಈಗ ನಾವೇನ್ ಮಾಡೋಣ? ಈ ಮೈನಸ್ 10x ಅನ್ನ ಈ ಕಡೆ ಕಳ್ಸೋಣ, 170ನ ಈ ಕಡೆ ಕಳ್ಸೋಣ. 10x is equal to 250 minus 170. 10x is equal to 80. x is equal to 80. 10ನ್ನ ಈ ಕಡೆ ಶಿಫ್ಟ್ ಮಾಡ್ರಿ, ಡಿವೈಡೆಡ್ ಬೈ 10 ಆಗುತ್ತೆ. 0 0 ಅಂದ್ರೆ 10 ಒಂದ್ಲೆ 18. ಎಷ್ಟು ಬಂತು? x ನ ಬೆಲೆ 8. ನಮಗೆ ಪ್ರಶ್ನೆಯಲ್ಲಿ x ಮತ್ತು y ನ ಬೆಲೆಯನ್ನ ಕಂಡುಹಿಡಿಯಿರಿ. ಎರಡನ್ನೂ ಕೂಡ ಕೇಳಿದ್ದಾರೆ. ಈಗೇನ್ ಮಾಡೋಣ? ಎಕ್ಸ್ ಸಿಕ್ಕಾಯ್ತು, y ಅನ್ನ ಕೂಡ ಕಂಡುಹಿಡಿಯಬೇಕಲ್ಲ. ಹೇಗ್ ಮಾಡೋದು? y ಅನ್ನ, ಈ x ನ ಬೆಲೆಯನ್ನ ಸಮೀಕರಣ 1ರಲ್ಲಿ ಹಾಕೋಣ. ಎಲ್ಲಿದೆ ಸಮೀಕರಣ 1? x ಪ್ಲಸ್ y ಇಸ್ ಈಕ್ವಲ್ ಟು 50. ನಮಗೆ x ನ ಬೆಲೆ ಸಿಕ್ಕಿದೆ 8 ಪ್ಲಸ್ y ಈಸ್ ಈಕ್ವಲ್ ಟು 50, ರೈಟ್? 8ನ್ನ ಈ ಕಡೆ ಶಿಫ್ಟ್ ಮಾಡೋಣ. y ಈಸ್ ಈಕ್ವಲ್ ಟು ಎಷ್ಟಾಗತ್ತೆ? 15ರಲ್ಲಿ 8ನ್ನ ಕಳೆದ್ರೆ ನಮ್ಗೆ 7 ಸಿಗತ್ತೆ, ಅಲ್ವಾ? ಇದು y ನ ಬೆಲೆ, ಇದು x ನ ಬೆಲೆ. x is equal to 8, y is equal to 7. ಈ ತರಹದ ಪ್ರಶ್ನೆ ನಿಮ್ಗೆ 3 ಅಂಕಗಳಿಗೆ ಕೇಳ್ತಾರೆ. ಇಲ್ಲಿ ಮಧ್ಯಾಂಕವನ್ನ ಅವರೇ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಒಟ್ಟು ಬೆಲೆ n ನ ಬೆಲೆಯನ್ನು ಕೂಡ ಅವರೇ ಕೊಟ್ಟಿದ್ದಾರೆ.
ಓಕೆ. ಸೊ ಎನ್ನ ಬೆಲೆಯನ್ನು ಕೂಡ ಕೋಷ್ಟಕದಲ್ಲಿ ಅವರೇ ಕೊಟ್ಟಿದ್ದಾರೆ. ನಮ್ಮ ಕೆಲಸ ಏನು, ಸಂಚಿತ ಆವೃತ್ತಿಯನ್ನ ಕಂಡುಹಿಡಿಯೋದು. ನೆಕ್ಸ್ಟ್ ಸಂಚಿತ ಆವೃತ್ತಿಯನ್ನ ಕಂಡುಹಿಡಿದ್ಮೇಲೆ ಕೊನೆಯ ಸಂಚಿತ ಆವೃತ್ತಿ ಎನ್ಗೆ ಈಕ್ವಲ್ ಆಗಿರುತ್ತೆ ಅಂತ ನಮಗ್ ಗೊತ್ತಿದೆ. ಅವೆರಡನ್ನು ಈಕ್ವೇಟ್ ಮಾಡೋಣ. ಓಕೆ. 60 ಇಸ್ ಈಕ್ವಲ್ ಟು 45 ಪ್ಲಸ್ ಎಕ್ಸ್ ಪ್ಲಸ್ ವೈ. 45ನ ಈ ಕಡೆ ಶಿಫ್ಟ್ ಮಾಡಿದ್ರೆ 15 ಬರುತ್ತೆ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 50. ಎನ್ ಅಂದ್ರೆ 60 ಇದೆ. n/2 ಮಾಡಿದ್ರೆ 30. ಈ 30 ಎದರಲ್ಲಿ ಬರುತ್ತೆ? ಒಂದು ನೀವು ಇಲ್ಲೂ ನೋಡ್ಬಹುದು, ಅಂದ್ರೆ 20ರಿಂದ 30ರವರೆಗೂ ಈ ಒಂದು ಮಧ್ಯಾಂಕದ ಈ ಒಂದು ವರ್ಗಾಂತರದಲ್ಲಿ ಬರುತ್ತೆ. ಅಥವಾ 25 ಪ್ಲಸ್ ಎಕ್ಸ್ ಅಂತಂದ್ರೆ 25ರ ಮುಂದೆ ಹೋಗ್ತೀವಿ, ಇಲ್ಲಿ ನಮಗೆ 30 ಬರುತ್ತೆ. ಇದು 40 ಪ್ಲಸ್ ಎಕ್ಸ್ ಅಂದ್ರೆ ದೂರ ಆಗತ್ತೆ. 40ರ ಮುಂದೆ 25ರ ಮುಂದೆ ಅಂದ್ರೆ 30 ಬೇಕಲ್ಲ. 25ರ ಮುಂದೆ ಅಂದ್ರೆ ಈಸಿಯಾಗಿ ಸಿಗತ್ತೆ 25 ಪ್ಲಸ್ ಎಕ್ಸ್. ನೆಕ್ಸ್ಟ್ ಇದು ಎಫ್, ಇದು ಸಿ ಎಫ್, ಇದು ಎಲ್, ಎಚ್ ಅಂದ್ರೆ 10. ಅದನ್ನ ನಾವು ಸೂತ್ರದಲ್ಲಿ ಹಾಕಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿತೀವಿ. ಆ ಎಕ್ಸ್ ನ ಬೆಲೆಯನ್ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ನಮ್ಗೇನ್ ಸಿಗತ್ತೆ? y ನ ಬೆಲೆ ಸಿಗತ್ತೆ ಅಲ್ವಾ ಮಕ್ಕಳೇ? ಓಕೆ. ನೆಕ್ಸ್ಟ್ ಕೆಳಗಿನ ಕೋಷ್ಟಕವು 400 ನಿಯಾನ್ ಬಲ್ಬ್ಗಳ ಬಾಳಿಕೆಯ ವಿತರಣೆಯನ್ನ ನೀಡುತ್ತೆ. ಇದು ಕೂಡ ಸೇಮ್ ಹಂಗೆ ಮಾಡೋದು. ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ? ವಯಸ್ಸುಗಳನ್ನ ಕೊಟ್ಟಿದ್ದಾರೆ, ಪಾಲಿಸಿದಾರರ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಬಲ್ಬ್ ನ ಬಾಳಿಕೆಯ ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ. ವಯಸ್ಸು, ಆವೃತ್ತಿ. ಓಕೆ. ನೆಕ್ಸ್ಟ್ ನಾವು ಸಂಚಿತ ಆವೃತ್ತಿಯನ್ನ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀರಾ? ಮೊದಲನೇ ಆವೃತ್ತಿಯನ್ನ ಹಾಗೆ ಬರೆಯೋಣ. 14. 14 ಪ್ಲಸ್ 56 70. 70 ಪ್ಲಸ್ 60 130. 130 ಪ್ಲಸ್ 86 216. 216 ಪ್ಲಸ್ 74 290. 290 ಪ್ಲಸ್ 62 352. 352 ಪ್ಲಸ್ 48 400. ಓಕೆ. ಈಗ ಕೊನೆಯ ಆವೃತ್ತಿ ಎಷ್ಟಿದೆ? 400. ಸೊ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 400 ಬರಬೇಕು, ಬರುತ್ತೆ ಕೂಡ. ನೀವು ಚೆಕ್ ಮಾಡಿ ನೋಡಿ ಒಂದ್ಸರ್ತಿ ಬೇಕಿದ್ರೆ. 10 10 20 28 30. ಓಕೆ. 6 12 20 27 27 27 31 37 3 40 ಬಂತ? ಈಗ ನಮ್ ಕೆಲ್ಸ ಏನು? n ಸಿಕ್ಕಾದ್ಮೇಲೆ n/2 ಮಾಡೋಣ. ಡಿವೈಡೆಡ್ ಬೈ 2 ಅಂದ್ರೆ 200. 200 ಎಲ್ಲಿ ಬರುತ್ತೆ ನಿಮ್ಗೆ? 200 ಎಲ್ಲಿ ಬರುತ್ತೆ ನಮ್ಗೆ? 200 ನಮ್ಗೆ ಇಲ್ಲಿ ಬರುತ್ತೆ. ಅಂದ್ರೆ 200ಕ್ಕೆ ಸಮೀಪ ಇರೋದು ಯಾವುದು? 216. ಇದು 130ರಿಂದ 216 ಅಂತಂದ್ರೆ 216 200ಕ್ಕೆ ಸಮೀಪ ಇದೆ. ಈ ತರ ನೆನ್ಪಿಟ್ಕೋಬಹುದು. ಇದು ನಮ್ಮ ಮಧ್ಯಾಂಕ ಇರುವಂತಹ ಸಂಚಿತ ಆವೃತ್ತಿ. ಹಾಗಿದ್ರೆ ಎಫ್ ಅಂತ ಯಾವ್ದು ತಗೋತೀರಾ? ಇದು ಎಫ್, ಇದು ಎಲ್. ಓಕೆ. ನೆಕ್ಸ್ಟ್ ಇದು ಸಿ ಎಫ್. ಸೂತ್ರ ಏನಂತ ಹಾಕೋಣ ಇವಾಗ? ಮಧ್ಯಾಂಕ ಇರುವಂತಹ ವರ್ಗಾಂತರ 20 30ರ ಆವೃತ್ತಿ 86. ಸೂತ್ರ ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಎಲ್ ಅಂದ್ರೆ 3000, n/2 ಅಂದ್ರೆ 200, ಸಿ ಎಫ್ ಅಂದ್ರೆ 130, ಎಫ್ ಅಂದ್ರೆ 86 ಇಂಟು 500. ಓಕೆ. ಎಚ್ ಅಂದ್ರೆ 2000ರಲ್ಲಿ 1500 ಕಳಿರಿ 500 ಬರುತ್ತೆ ಅಲ್ಲ. ನೆಕ್ಸ್ಟ್ 3000 ಪ್ಲಸ್ ಇವೆರಡನ್ನ ಕಳೆದ್ರೆ 70 ಡಿವೈಡೆಡ್ ಬೈ 86 ಇಂಟು 500. ಇವೆರಡನ್ನ ಕೂಡಿಸಿದ್ರೆ ನಮ್ಗೆ ಏನ್ ಬರುತ್ತೆ? 3406.98 ಅಂತ ಬಂತು. ಇದು ಮಧ್ಯಾಂಕ. ಓಕೆ. ಬೇಕಿದ್ರೆ ಬರ್ಕೊಳ್ರಿ ಇದನ್ನ. ಏನಾದ್ರೂ ಡೌಟ್ ಇದೆನಾ? ಎಸ್. ಬರ್ಕೊಂಡ? ಹಾಗಿದ್ರೆ ಈ ಒಂದು ಟಾಪಿಕ್ ಅಲ್ಲಿ ಮುಖ್ಯವಾಗಿ ನಾವೇನನ್ನ ನೋಡ್ತೀವಿ? ಜಸ್ಟ್ ನಿಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಇಲ್ಲಿ ನಮ್ಗೆ
3ರಿಂದ 4 ಅಂಕದ ಪ್ರಶ್ನೆ ಹೆಚ್ಚಾಗಿ ಬರುತ್ತೆ. ಅಂದ್ರೆ 4 ಅಂಕಗಳಿಗೆ ಸ್ಟ್ಯಾಟಿಸ್ಟಿಕ್ಸ್ ಮತ್ತೆ 2 ಅಂಕಗಳಿಗೆ 3 ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳು. ಇಲ್ಲಿ ನಾವು ಮುಖ್ಯವಾಗಿ ಏನನ್ನ ಕಲಿತೀವಿ? ವರ್ಗೀಕೃತ ದತ್ತಾಂಶ ಅಲ್ವಾ? ವರ್ಗೀಕೃತ ದತ್ತಾಂಶಗಳು. ಈ ವರ್ಗೀಕೃತ ದತ್ತಾಂಶಗಳಿಗೆ ಸಂಬಂಧಪಟ್ಟ ಹಾಗೆ ಸರಾಸರಿಯನ್ನ ಹೇಗೆ ಕಂಡುಹಿಡಿಯೋದು, ನೆಕ್ಸ್ಟ್ ಬಹುಲಕವನ್ನ ಹೇಗೆ ಕಂಡುಹಿಡಿಯೋದು, ಮತ್ತೆ ಮಧ್ಯಾಂಕವನ್ನ ಹೇಗೆ ಕಂಡುಹಿಡಿಯೋದು, ಇಷ್ಟು ಮಾಡಿದ್ರೆ ಈ ಒಂದು ಟಾಪಿಕ್ ನಮ್ಗೆ ಕಂಪ್ಲೀಟ್ ಆಗುತ್ತೆ. ಇದನ್ನ ನಾವು ಬಿಡಿಸ್ಬೇಕಿದ್ರೆ ನಮ್ಗೆ ಸರಾಸರಿ ಅಂದ್ರೆ ಏನ್ ಗೊತ್ತಿರಬೇಕು, ಬಹುಲಕ ಅಂದ್ರೆ ಏನು, ಮಧ್ಯಾಂಕ. ಸರಾಸರಿ ಅಂತಂದ್ರೆ ಏನು? ಎವ್ರೇಜ್. ಎವ್ರೇಜ್ ಅಂತ ಕರಿತೀವಿ ಸರಾಸರಿ. ಬಹುಲಕ ಅಂತಂದ್ರೆ ಗರಿಷ್ಠ ಆವೃತ್ತಿ ಅಥವಾ ಪುನರಾವರ್ತಿತ ಆವೃತ್ತಿಗೆ ನಾವು ಬಹುಲಕ ಅಂತ ಹೇಳ್ತೀವಿ. ಇದನ್ನ ರೂಢಿ ಬೆಲೆ ಅಂತಾನು ಹೇಳ್ತಾರೆ, ನೆನ್ಪಿಟ್ಕೊಳ್ರಿ. ಮಧ್ಯಾಂಕ ಅಂತಂದ್ರೆ ಮಧ್ಯದ ಬೆಲೆ. ನಾವು ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕವನ್ನ ಕಂಡುಹಿಡಿತಾ ಇದ್ವಿ. ಬಟ್ ಈ ಲೆಸನ್ ಅಲ್ಲಿ ವರ್ಗೀಕೃತ ದತ್ತಾಂಶಗಳಿಗೆ ಇವು 3 ಕಂಡುಹಿಡಿತೀವಿ. ಇದು ಇಂಪಾರ್ಟೆಂಟ್. ಇಷ್ಟು ಗೊತ್ತಿದ್ರೆ ಮುಗಿದೋಯ್ತು. ಸೂತ್ರಗಳನ್ನ ಪರ್ಫೆಕ್ಟ್ ಆಗಿ ಮಾಡ್ಲೇಬೇಕು. ಯಾಕಂದ್ರೆ MCQ ಅಲ್ಲೂ ಕೇಳ್ತಾರೆ ಮತ್ತು ಪ್ರಾಬ್ಲಮ್ಸ್ ಅನ್ನ ಬಿಡಿಸುವಾಗ ಸೂತ್ರಗಳು ಬೇಕೇ ಬೇಕು ಅಲ್ಲ. ಸೂತ್ರಗಳನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಮಧ್ಯಾಂಕದ ಸೂತ್ರ L + n/2 - CF / F × H. ಹಾಗೆ ಬಹುಲಕ L + F1 - F0 / 2F1 - F0 - F2 × H. ಹಾಗೆ ಸರಾಸರಿಯನ್ನ 3 ವಿಧಾನದ ಮೂಲಕ ಕಂಡುಹಿಡಿತೀವಿ. ಮೊದಲನೇದು ನೇರ ಸರಾಸರಿ ಅಂದ್ರೆ ನೇರ ವಿಧಾನ, ಅಂದಾಜು ಸರಾಸರಿ ವಿಧಾನ, ಹಂತ ವಿಚಲನ ವಿಧಾನ. ಅಂದಾಜು ಸರಾಸರಿ ಅಂದಾಗ ನಾವು ಅಂದಾಜು ಸರಾಸರಿಯನ್ನ ತಗೋತೀವಿ, A ಅಂತ ಹೇಳ್ತೀವಿ ಅದಕ್ಕೆ. ಹಂತ ವಿಚಲನ ವಿಧಾನ A + σFi/UI / σFi × H. ರೈಟ್? ಇಷ್ಟನ್ನ ನಾವು ನೆನ್ಪಿಟ್ಕೊಂಡ್ಬಿಟ್ರೆ ಈ ಒಂದು ಟಾಪಿಕ್ ಅನ್ನ ಈಸಿಯಾಗಿ ಬಿಡಿಸ್ಬಹುದು. ಸೊ ಈಸಿ ಇದೆ ಅಲ್ವಾ ಟಾಪಿಕ್? ಓಕೆ. ಕ್ಯಾಲ್ಕುಲೇಷನ್ ಮಾತ್ರ ಪರ್ಫೆಕ್ಟ್ ಆಗಿ ಬರ್ಬೇಕು. ಎಲ್ಲಾದ್ರೂ ಒಂದು ನಂಬರ್ ಮಿಸ್ ಆದ್ರೆ ನಿಮ್ ಟೋಟಲ್ ಲೆಕ್ಕ ತಪ್ಪಾಗತ್ತೆ. FI/XI ಕರೆಕ್ಟ್ ಆಗಿ ಮಾಡ್ಬೇಕು, FI/DI, FI/UI ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕು. ಓಕೆ. ಎಸ್ ಡಿಯರ್ ಚಿಲ್ಡ್ರನ್, ನಾನು ಇವತ್ತು ಇಲ್ಲಿಗೆ ಮುಗಿಸ್ತೀನಿ. ನಾನು ಏನ್ ಹೋಮ್ವರ್ಕ್ ಕೊಟ್ಟಿದ್ದೀನಿ ಅದನ್ನ ಕಂಪ್ಲೀಟ್ ಮಾಡಿ. ಓಕೆ. ಸೊ ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.